ಏನ್ ಸರ್? ನೀವೇನ್ ವೆರಿ ಮಾಡ್ಕೋಬೇಡಿ. ನಿಮ್ ಅತ್ತಿಗೆ ಮೇಲೆ ಅಟ್ಯಾಕ್ ಮಾಡಿದ್ ಯಾರು ಅಂತ ನಾವ್ ಎಂಕ್ವೈರಿ ಮಾಡಿ ಕಂಡು ಹಿಡಿತೀವಿ. ನೀವು ಧೈರ್ಯವಾಗಿರಿ. ಗೋಮುಖ ವ್ಯಾಘ್ರ ಕಣೋ ನಾನು. ನನ್ನನ್ನು ಹೇಗೆ ಕಂಡು ಹಿಡಿತೀರಾ? ಪ್ಲೀಸ್ ಸರ್, ಬೇಗ ಕಂಡು ಹಿಡೀರಿ ಸರ್. ಆ ಪಾಪಿನ ಸುಮ್ಮನೆ ಬಿಡಬೇಡಿ. ಅವನಿಗೆ ಬದುಕೋ ಅರ್ಹತೆನೇ ಇಲ್ಲ. ಖಂಡಿತ ಕಂಡು ಹಿಡಿತೀವಿ. ನಿಮ್ ಸೇಫ್ಟಿಗೋಸ್ಕರ ನಾವಿಬ್ರು ಕಾನ್ಸ್ಟೇಬಲ್ಸ್ನ ಇಲ್ಲೇ ಇರಿಸ್ತೀನಿ. ನೀವು ಧೈರ್ಯವಾಗಿರಿ. ನಾನು ಕಂಡು ಹಿಡಿಯೋಕೆ ಆ ದೇವ್ರ ಕೈಲೂ ಆಗಲ್ಲ ಕಣ್ರೋ. ಇವತ್ತಲ್ಲ ನಾಳೆ ನಮ್ಮ ಅತ್ತಿಗೆನ ಸಾಯಿಸ್ತೀನಿ. ಆಸ್ತಿನೆಲ್ಲ ನಂದಾಗ್ ಮಾಡ್ಕೋತೀನಿ. ಎಕ್ಸ್ಕ್ಯೂಸ್ ಮೀ. ಹೇಳಿ ಡಾಕ್ಟರ್. ನಮ್ಮ ಅತ್ತಿಗೆ ಅವರು ಹುಷಾರಾಗಿದ್ದಾರೆ ಅಂತ ಹೇಳಿ. ದಯವಿಟ್ಟು ನಮ್ಮ ಅತ್ತಿಗೆ ಪ್ರಾಣ ಅಪಾಯದಲ್ಲಿದೆ ಅಂತ ಮಾತ್ರ ಹೇಳ್ಬೇಡಿ. ನನ್ನ ಎದೆ ಒಡೆದೇ ಹೋಗುತ್ತೆ. ಐ ಆಮ್ ಸಾರಿ. ನೀವ್ ಧೈರ್ಯ ತಗೊಳ್ಳೇಬೇಕು. ಅಂದ್ರೆ ನಮ್ಮ ಅತ್ತಿಗೆ ಬದುಕಲ್ಲ ಅಂತ ಹೇಳ್ಬೇಕು ಅಂತಿದ್ದೀರಾ ಡಾಕ್ಟರ್? ಬೇಡ ಡಾಕ್ಟರ್, ಈ ಪಾಪಿ ಕಿವಿಲಿ ನಾನು ಅದನ್ನ ಕೇಳೋದಿಕ್ಕಾಗಲ್ಲ. ಬೇಕಾದ್ರೆ ನನಗೊಂದು ಇಂಜೆಕ್ಷನ್ ಕೊಟ್ಟು ಸಹಾಯಿಸ್ಬಿಡಿ. ಆದ್ರೆ ನನ್ನ ಅತ್ತಿಗೆ ಉಳಿಯಲ್ಲ ಅಂತ ಮಾತ್ರ ಹೇಳ್ಬೇಡಿ ಡಾಕ್ಟರ್. ಸದ್ಯಕ್ಕಂತೂ ಅವ್ರ ಪ್ರಾಣಕ್ಕೆ ಯಾವ ಅಪಾಯನೂ ಇಲ್ಲ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಅಪಾಯ ಇಲ್ವಾ? ಆದ್ರೆ ಆಲ್ರೆಡಿ ಅವ್ರ 2 ಕಿಡ್ನಿನೂ ಡ್ಯಾಮೇಜ್ ಆಗಿದೆ. ಇನ್ನೂ ಹೆಚ್ಚು ದಿನ ಡಯಾಲಿಸಿಸ್ ಮಾಡಕ್ಕಾಗಲ್ಲ. ಆದಷ್ಟು ಬೇಗ ಕಿಡ್ನಿ ರೀಪ್ಲೇಸ್ ಮಾಡಲೇಬೇಕು. ಬೇಗ ಒಂದು ಡೋನರ್ನ ಹುಡುಕಿ. ಅಂದ್ರೆ ಹೊಸ ಕಿಡ್ನಿ ರೀಪ್ಲೇಸ್ ಮಾಡದೇ ಇದ್ರೆ ನಮ್ಮ ಅತ್ತಿಗೆ ಬದುಕಲ್ವಾ ಡಾಕ್ಟರ್? ಜಾಸ್ತಿ ದಿನ ಬದುಕಲ್ಲ. ಅಂದ್ರೆ ನನ್ನ ಕೈ ರಕ್ತ ಮಾಡ್ಕೊಳ್ದೇನೆ ನಮ್ಮ ಅತ್ತಿಗೆ ಸಾಯ್ತಾರೆ ಅಂತಾಯ್ತು. ದೇವ್ರೆ, ಇದೆಂಥ ಪರೀಕ್ಷೆ! 2 ದಿನದಲ್ಲಿ 20 ಲಕ್ಷ ಎಲ್ಲಿಂದ ತರೋದು? ಇದು ನಮ್ಮ ಕೈಲಿ ಆಗೋ ಕೆಲ್ಸನಾ? ನೀನೇನಾದ್ರೂ ದಾರಿ ತೋರಿಸು ತಂದೆ. ನಿಮ್ ಫೋಟೋ ಕೆಳಕ್ ಬಿದ್ದಿದೆ ಅಂದ್ರೆ ಏನೋ ಅಪಶಕ್ನ ನಡೆಯುತ್ತೆ ಅಂತ ಭಯ ಆಗ್ತಿದೆ. ಏನೋ ಅನಾಹುತ ಆಗ್ತಾ ಇರೋ ಹಾಗೆ ನೋಡ್ಕೋ ಸ್ವಾಮಿ.
ಚಲಪತಿ ಅವರೇ, ಒಂದ್ ನಿಮಿಷ. ಸಾರಿ ಡಾಕ್ಟರ್, ಪೇಪರ್ನಲ್ಲಿ ಆಡ್ ಕೊಟ್ರು ಏನು ಪ್ರಯೋಜನ ಆಗಲಿಲ್ಲ. ಈ ಮನುಷ್ಯರಿಗೆ ಕರುಣೆ ದಯೆ ಅನ್ನೋದೇ ಇಲ್ಲ. ಒಬ್ರು ಕೂಡ ಕಾಂಟ್ಯಾಕ್ಟ್ ಮಾಡಿಲ್ಲ. ಒಬ್ರು ಕಾಂಟ್ಯಾಕ್ಟ್ ಮಾಡಿದ್ರು. ಯಾರು ಡಾಕ್ಟರ್? ಆಗ್ಲೇ ಒಬ್ರು ಫೋನ್ ಮಾಡಿದ್ರು, ಕಿಡ್ನಿ ಕೊಡೋದಕ್ಕೆ ರೆಡಿ ಇದಾರಂತೆ. ಯಾರು ಡಾಕ್ಟರ್? ಯಾರು ಆ ಪುಣ್ಯಾತ್ಮರು? ಯಾರು ಆ ದೇವರು? ಅವ್ರ ಕಾಲ್ ತೊಳೆದು ನಾನು ನನ್ನ ತಲೆ ಮೇಲೆ ಇಟ್ಕೋತೀನಿ ಡಾಕ್ಟರ್. ಯಾರು ಅಂತ ನನಗೂ ಗೊತ್ತಿಲ್ಲ. ಪೇಪರ್ನಲ್ಲಿ ಆಡ್ ನೋಡಿ ಫೋನ್ ಮಾಡಿದ್ರು. ಪೇಪರ್ ಆಡ್ ನಾನು ಕೊಟ್ಟಿಲ್ವೇ, ಈ ಹಾಸ್ಪಿಟಲ್ನವರೇ ಕೊಟ್ಟಿರ್ತಾರೆ. ಡೋನರ್ನ ಕರ್ಕೊಂಡು ಹಾಸ್ಪಿಟಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನೀವು ಹಣ ರೆಡಿ ಮಾಡ್ಕೊಳ್ಳಿ, ನಿಮ್ಮ ಅತ್ತಿಗೆ ಸೇಫ್. ಕಂಗ್ರಾಟ್ಸ್. ಇಲ್ಲ, ಎಷ್ಟು ಗೌರವದಿಂದ ಒಂದು ದೊಡ್ಡ ಮನೆ ಸೊಸೆಯಾಗಿದ್ದ ನಿನ್ನ ಹೀಗೆ ಅನಾಥಾಶ್ರಮದಲ್ಲಿ ತಲೆ ಮರೆಸ್ಕೊಂಡಿರೋ ಹಾಗೆ ಮಾಡ್ಬಿಟ್ಟೆ. ಇದೆಲ್ಲ ನನ್ನ ದಡ್ತನದಿಂದಾನೆ. ಹಾಗೇನಿಲ್ಲ ರೀ, ಕಷ್ಟ ಎಲ್ರಿಗೂ ಬರುತ್ತೆ, ಹಾಗೆ ನಮಗೂ ಬಂದಿದೆ. ಈ ಕಷ್ಟದಿಂದ ನಾವು ಹೇಗ್ ಆಚೆ ಬರೋದು ಅಂತ ಯೋಚನೆ ಮಾಡ್ಬೇಕು. ಅದೇ ಯೋಚನೆ ಮಾಡ್ತಾ ಇದ್ದೀನಿ ಪಾವನಿ. ಬೇಗ ಯಾವ್ದಾದ್ರೂ ಒಂದು ಕೆಲಸ ಹುಡುಕಿ ಅಭಿವಸುಗೆ ನಮ್ ಕೈಲಾದಷ್ಟು ಸಹಾಯ ಮಾಡಬೇಕು. ಅಲ್ಲಿವರೆಗೂ ಇಲ್ಲೇ ಗುಟ್ಟಾಗಿರೋಣ, ಇಲ್ಲೇ ಇರೋಣ. ನಾವಿಲ್ಲಿರೋದು ಯಾರಿಗೂ ಗೊತ್ತಾಗ್ಬಾರ್ದು. ನನಗೂ ಗೊತ್ತಾಗ್ಬಾರ್ದಾ? ಏನಣ್ಣ ಇದು? ನೀವು ಅನಾಥಾಶ್ರಮದಲ್ಲಿರೋದಾ? ಅದಕ್ಕೆ ನೀವು ಹೇಳಿ, ಏನಾಯ್ತು? ಯಾಕೆ ಹೀಗೆ ಮಾಡಿದ್ರಿ? ನಾನು ನಿಮ್ಮ ಪಾಲಿಗಿಲ್ಲ ಅಂತ ಅನ್ಕೊಂಡ್ರಾ? ಇಲ್ಲ ನಾನು ಸತ್ತೋಗಿದ್ದೀನಿ ಅಂತ ಅನ್ಕೊಂಡ್ರಾ? ನಿನ್ಗೆ ಭಾರವಾಗಬಾರ್ದು ಅನ್ಕೊಂಡೆ ಅಭಿ. ಈಗಾಗ್ಲೇ ನಮ್ ಭಾರನೆಲ್ಲ ನೀನು ಹೊಸು ಹೊತ್ಕೊಂಡಿದ್ದೀರಾ ಅಭಿ. ಇನ್ನು ನಿಮ್ಮೇಲ್ ಭಾರ ಹಾಕ್ಬಾರ್ದು ಅನ್ಕೊಂಡಿದೀವಿ. ನೀವು ನಮಗ್ ಬಾರಣ ಅದ್ಗೆ. ನೀವು ನಮ್ಮ ಶಕ್ತಿ ಅಣ್ಣ. ನೀವೇ ನಮಗ್ ಧೈರ್ಯ. ನೀವಿಲ್ಲ ಅಂದ್ರೆ ನಾವು ಶಕ್ತಿನ ಕಳ್ಕೊಂಡ್ಬಿಡ್ತೀವಿ ಅದಕ್ಕೆ. ಆದ್ರೆ ನಮ್ಮನ್ನ ಬಿಟ್ಟು ಹೇಗ್ ಬರಕ್ ಮನ್ಸಾಯ್ತು ನಿಮ್ಗೆ? ನಮ್ಮನ್ನ ಒಂಟಿ ಮಾಡಿ ಬರೋದಕ್ಕೆ ಹೇಗಾದ್ರೂ ಮನ್ಸು ಬಂತು ನಿಮ್ಗೆ? ನಾವೇನ್ ತಪ್ಪು ಮಾಡಿದೀವಣ್ಣ? ಗೊತ್ತಿಲ್ಲದೆ ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ನಮ್ಮನ್ನ ಕ್ಷಮಿಸ್ಬಿಡಿ ಅಣ್ಣ. ದಯವಿಟ್ಟು ಮನೆಗೆ ಬನ್ನಿ. ಅಯ್ಯೋ ಅಭಿ, ನೀನ್ ತಪ್ಪು ಮಾಡೋದಾ? ನಾವೇ ನಿನ್ ಹತ್ರ ತುಂಬಾ ತಪ್ಪಾಗಿ ನಡ್ಕೊಂಡ್ಬಿಟ್ವಿ. ನಮ್ ಸ್ವಾರ್ಥ ನಾವು ನೋಡ್ಕೊಂಡ್ವಿ. ಆಸ್ತಿಗೋಸ್ಕರ ನಿನ್ಗೆ ತೊಂದರೆ ಕೊಟ್ವಿ. ನಿನ್ ಮನೆಯಿಂದಾನೇ ನಿನ್ನ ಆಚೆ ಹಾಕದ್ವಿ. ನಿನ್ನ ಬೀದಿಗೆ ತಂದು ನಿಲ್ಸದ್ವಿ. ಹೌದು ಅಭಿ, ತಪ್ಪು ಅಂತ ಏನಾದ್ರೂ ಆಗಿದ್ರೆ ಅದು ನಮ್ಮಿಂದಾನೇ ಆಗಿದೆ. ನೀನು ವಸು ನಮ್ಮನ್ನ ನಿಮ್ ಎದೆಯಲ್ಲಿ ಇಟ್ಕೊಂಡಿದ್ದೀರಾ. ಇದೇನ್ರಿ, ಯಾಕೆ ಬರಲ್ಲ? ಅಣ್ಣನ ಅತ್ತಿಗೆನ ಹುಡುಕ್ಬೇಕಾದ್ರೆ ಅಖಿಲ್ ಕಾಣಿಸ್ದ. ಮನೆಗೆ ಹೋಗೋಣ ಬಾ ಅಂತ ಎಷ್ಟೋ ಕೇಳ್ಕೊಂಡ್ರು. ಅವನು ನನ್ನ ಮಾತು ಕೇಳಿಲ್ಲ. ಬರಲ್ಲ ಅಂತ ಮುಖಕ್ಕೆ ಹೊಡೆದಾಗ ಹೇಳ್ದ. ಮುಖಕ್ಕೆ ಹೊಡೆದಾಗ ಹೇಳಿದ್ರೆ ನಾವ್ ಕೈ ಕಟ್ಕೊಂಡು ಸುಮ್ನೆ ಇರ್ಬೇಕಾ? ಅವ್ರಿರೋ ಅಡ್ರೆಸ್ ಏನಾದ್ರೂ ಗೊತ್ತಾ? ಗೊತ್ತು. ಹಾಗಾದ್ರೆ ಬನ್ನಿ, ಅವ್ರನ್ನ ಕರ್ಕೊಂಡ್ ಬರೋಣ. ಅವ್ರು ವಾಪಸ್ ಬರ್ತಾರೋ ನಂಬಿಕೆ
ನನಗಿಲ್ಲ ಹೊಸವ್ರೆ. ಅವ್ರು ವಾಪಸ್ ಬರ್ಬೇಕು ಅನ್ನೋ ಆಸೆ ನಿಮಗಿದೆ ಅಲ್ವಾ? ಎಲ್ರೂ ಒಟ್ಟಿಗೆ ಇರ್ಬೇಕನ್ನೋ ಆಸೆ. ಆದ್ರೇನೂ ಇಲ್ಲ ಗೀದ್ರೇನೂ ಇಲ್ಲ, ನಿಮ್ಮ ಆಸೆ ಖಂಡಿತ ನೆರವೇರುತ್ತೆ. ಅವರು ಅದ್ ಹೇಗ್ ಬರಲ್ಲ ಅಂತ ನಾನು ನೋಡ್ತೀನಿ. ಬನ್ನಿ. ವಸು ಪಣ ತೊಟ್ರೆ ಅದನ್ನ ಖಂಡಿತ ಮಾಡ್ತಾಳೆ ಅಭಿ. ನೀವ್ ಹೋಗ್ ಬನ್ನಿ. ಹೋಗು ಅಭಿ. ಅಖಿಲ್, ಹಾರಿಕಾ, ಸುಮಂಗಲಿ ಚಿಕ್ಕಮ್ಮನ ಕರ್ಕೊಂಡ್ ಬನ್ನಿ. ಬನ್ನಿ. ದೊಡ್ಡಪ್ಪ ದೊಡ್ಡಮ್ಮ, ನಿಮ್ಗೇನ್ ಬೇಕು? ಕಾಫಿ ಬೇಕಾ, ಟೀ ಬೇಕಾ? ಏನು ಬೇಡ ಕಂದ. ಅದೆಲ್ಲ ಏನು ಬೇಡ. ಹೌದು, ಅನು ಕೀರ್ತಿ ಎಲ್ಲಿ? ಸ್ಕೂಲ್ಗೆ ಹೋಗಿದ್ದಾರೆ ದೊಡ್ಡಪ್ಪ. ಮತ್ ನೀನ್ಯಾಕ್ ಹೋಗಿಲ್ಲ? ನೀವೆಲ್ಲ ಹೊರಟು ಹೋದ್ರಿ ಅಂತ ಮಮ್ಮಿ ತುಂಬಾ ಫೀಲ್ ಮಾಡ್ಕೊಂಡಿದ್ರು. ನಿಮ್ಮನ್ನ ಹುಡ್ಕೊಂಡು ಡ್ಯಾಡಿ ಹೊರಟೋದ್ರು. ಮಮ್ಮಿ ಜೊತೆ ನಾನು ಇರ್ಬೇಕು ಅಂತ ನಾನ್ ಸ್ಕೂಲಿಗೆ ರಜಾ ಆಗ್ದೆ ದೊಡ್ಡಮ್ಮ. ನಿನ್ನಂತ ಒಬ್ಬ ಮಗ ಇದ್ರೆ ಸಾಕು ರಾಕಿ. ಅಪ್ಪ ಅಮ್ಮನ್ ಕಷ್ಟ ಎಲ್ಲ ತೀರೋಗುತ್ತೆ. ನಾನು ಕೂಡ ನಿಮ್ಮಗನೇ ದೊಡ್ಡಮ್ಮ. ನಿಮಗೇನಾದ್ರೂ ಕಷ್ಟ ಇದ್ರೆ ಹೇಳಿ, ನಾನ್ ಸರಿ ಮಾಡ್ತೀನಿ. ನಿನ್ ಮಾತೆ ಸಾಕು ರಾಕಿ. ಈಗ್ಲೇ ನಮ್ ಕಷ್ಟ ಎಲ್ಲ ತೀರೋಗಿರೋ ಹಾಗಿದೆ. ಫೋನ್ ಮಾಡಿ ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ ಆನಂದ್. ಸಾರಿ ವೈಶು. ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳಕ್ ಮಾತ್ರ ದುಡ್ಡು ಕೊಡಲ್ಲ. ಆದ್ರೆ ಈ ವಯಸ್ಸಲ್ಲಿ ಅವರಿಗೆ ಬರ್ಡೇ ಸೆಲೆಬ್ರೇಷನ್ ಬೇಕಿತ್ತಾ ಚಿಕ್ಕಪ್ಪ? ನಾವ್ 10,000 ಪಾಕೆಟ್ ಮನಿ ಕೇಳಿದ್ರೆ 1,000 ಕೊಡಲ್ಲ. ಅವ್ರು ಮಾತ್ರ ದುಡ್ಡು ವೇಸ್ಟ್ ಮಾಡ್ಬೋದಾ? ಮಮ್ಮಿ ತುಂಬಾ ಕಂಜೂಸ್ ಚಿಕ್ಕಪ್ಪ, ಡೆವಿಲ್. ಸ್ಯಾಡಿಸ್ಟ್ ಕೂಡ. ಇಲ್ದೇ ಇರೋ ರೂಲ್ಸ್ ಎಲ್ಲ ನಮ್ಗೆ ಹೇಳ್ತಾರೆ. ಅವ್ರು ಹೇಳೋ ಡಿಸಿಪ್ಲಿನ್ ಫಾಲೋ ಮಾಡಕ್ಕೆ ಯಾರ ಕೈಲೂ ಆಗಲ್ಲ. ಏನೋ ನೀವ್ ಹೇಳಿದ್ರಿ ಅಂತ ಬಂದಿದೀವಿ. ಇಲ್ಲ ಅಂದಿದ್ರೆ ಅವ್ರನ್ನ ನೋಡಕ್ಕೆ ನಾವಂತೂ ಬರ್ತಿರ್ಲಿಲ್ಲ ಚಿಕ್ಕಪ್ಪ. ನಿಮ್ಮ ಅಮ್ಮನ ಬಗ್ಗೆ ನನಗೆ ಗೊತ್ತಿಲ್ವಾ ಹೇಳಿ? ಆದ್ರೆ ನಾನಿರುವಾಗ ನಿಮ್ಗೆ ಯಾಕೆ ಚಿಂತೆ? ಏನೇ ಬೇಕಿದ್ರು ನಿಮ್ಮ ಅಮ್ಮಂಗೆ ಗೊತ್ತಾಗ್ದಂಗೆ ನಾನು ಕೊಡ್ತಿದ್ದೀನಲ್ಲ. ಅದಕ್ಕೆ ನಾವು ಬದುಕಿರೋದು ಚಿಕ್ಕಪ್ಪ. ಇಲ್ಲ ಅಂದ್ರೆ ನಮ್ ಡ್ಯಾಡಿ ಸತ್ತಾಗ್ಲೇನೆ ನಮ್ ಮಮ್ಮಿ ಹಾಕೋ ರೂಲ್ಸ್ ತಡೆಯಕ್ಕಾಗ್ದೆ ನಾವು ಸತ್ತೋಗ್ತಿದ್ವಿ. ನಾನಿರುವಾಗ ನಿಮ್ಮನ್ನ ಹೇಗೆ ಸಾಯೋದಕ್ಕೆ ಬಿಡ್ತೀನಿ? ತಗೋ, ಯಾವಾಗ ಊಟ ಮಾಡಿದ್ರೋ ಏನೋ, ಈ ದುಡ್ಡು ತಗೊಳ್ಳಿ, ಎಂಜಾಯ್ ಮಾಡಿ. ಇಲ್ಲಿನ ವಿಷಯ ನಾನು ನೋಡ್ಕೋ. ನಿನ್ನೆ ನಿಮ್ಮ ಅತ್ತಿಗೆ ಮೇಲೆ ನಡೆದಿರೋ ಮರ್ಡರ್ ಅಟೆಂಪ್ಟ್ ಬಗ್ಗೆ ನಾವು ಎಂಕ್ವೈರಿ ಮಾಡಿದ್ವಿ. ಇವ್ರಿಗೇನಾದ್ರೂ ನಾನೇ ಅಂತ ಗೊತ್ತಾಗೋಯ್ತಾ? ನಮ್ಮ ಎಂಕ್ವೈರಿಲಿ ಇನ್ನೂ ಏನೂ ಗೊತ್ತಾಗಿಲ್ಲ. ಸ್ಪಾಟ್ CC ಕ್ಯಾಮೆರಾ ಯಾವುದೂ ಕೆಲಸ ಮಾಡ್ತಾ ಇರಲಿಲ್ಲ. ಬಾಂಬ್ ಇರೋ ಬೊಕ್ಕೆ ಕೊಟ್ಟಿದ್ ಯಾರು ಅಂತ ಕಂಡುಹಿಡಿಯಕ್ಕಾಗ್ಲಿಲ್ಲ. ಹಾಗಾದ್ರೆ ನಾನು ಸೇಫು ಅಂತ ಆಯ್ತು. ಏನ್ ಸರ್ ಇದು? ಏನ್ ಹೇಳ್ತಾ ಇದ್ದೀರಾ? ಕಂಡಿಡಿಯಕ್ಕಾಗಿಲ್ಲ ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಾ? ನಿಮ್ ಕೈಲಿ ಆಗಲ್ಲ ಅಂದ್ರೆ ಹೇಳಿ, ಕೇಸ್ನ CIDಗೋ CBIಗೋ ಒಪ್ಪಿಸ್ತೀನಿ. ಮರ್ಡರ್ ಅಟೆಂಪ್ಟ್ ಆಗಿರೋದು ನಮ್ಮ ಅತ್ತಿಗೆ ಮೇಲೆ, ನನ್ನ ತಾಯಿ ತರ ಇರೋ ವ್ಯಕ್ತಿ ಮೇಲೆ. ದೇವತೆ ಸರ್ ಅವರು. ನನಗೆ ಅರ್ಥ ಆಗುತ್ತೆ ಸರ್. ನಾವಷ್ಟು ಈಸಿಯಾಗಿ ಈ ಕೇಸ್ನ ಬಿಡಲ್ಲ. ಬೊಕೇನಲ್ಲಿರೋ ಬಾಂಬ್ನ ಕಂಡುಹಿಡಿದು ನಿಮ್ಮ ಅತ್ತಿಗೆ ಅವ್ರನ್ನ ಕಾಪಾಡಿದವ್ರನ್ನ ನಾವು ಹುಡುಕ್ತಾ ಇದ್ದೀವಿ. ಅವ್ರಿಗೆ ಕಿಲ್ಲರ್ ಬಗ್ಗೆ ಗೊತ್ತಿರೋ ಚಾನ್ಸ್ ಇರುತ್ತೆ. ಅವ್ರು ಸಿಕ್ಕಿದ ಮೇಲೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಬರ್ತೀವಿ ಸರ್. ನಿನ್ನೆ ರಾತ್ರಿ ಅದ್ಕೇನ ಕಾಪಾಡ್ದವಳ? ಅವಳಿಗೆ ಬಾಂಬ್ ಬಗ್ಗೆ ಹೇಗೆ ಗೊತ್ತಾಯ್ತು? ಅಪ್ಪಿ ತಪ್ಪಿ ಅವಳೇನಾದ್ರೂ ನಾನು ನೋಡ್ಬಿಟ್ಲಾ? ನೋಡಿದ್ರೆ ಪೊಲೀಸ್ನವ್ರಿಗೆ ಯಾಕೆ ಹೇಳಲಿಲ್ಲ? ಏನೇ ಆದ್ರೂ ನಾನು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅಕ್ಕ,
ನೀನ್ ಹೋಗಿ ಭಾವನ್ನ ಊಟಕ್ ಕರಿ, ನಾನ್ ಹೋಗಿ ಅಖಿಲ್ ಹಾರಿಕಾನ ಕರಿತೀನಿ. ಆಯ್ತು ವಸು. ಆ, ರಾಕಿ ಎದ್ದು ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬಾ, ಊಟ ಮಾಡುವಂತ. ಹೋಮ್ವರ್ಕ್ ಮಾಡ್ತಿದ್ದೀನಿ ಮಮ್ಮಿ, ಆಮೇಲೆ ತಿಂತೀನಿ. ಆಗ್ಲಿಂದ ಮಾಡ್ತಾನೆ ಇದೆಯಲ್ಲ, ಇನ್ನೂ ಮುಗ್ದಿಲ್ವಾ? ಆಗ್ಲೇ ಮಾಡಿದ್ದು ಅನುಕೀರ್ತಿ ಹೋಮ್ವರ್ಕು, ಇವಾಗ ಮಾಡೋದು ನನ್ ಹೋಮ್ವರ್ಕು. ತಿಂದ್ಮೇಲ್ ಮಾಡ್ಬೋದಲ್ಲ ಕಂದ. ತಿನ್ಮೇಲೆ ನಿದ್ದೆ ಬರುತ್ತೆ ಮಮ್ಮಿ, ಮೊದ್ಲು ನೀವ್ ತಿನ್ನಿ. ಲೋ ಚಿಕ್ಕೋನೆ, ಅವರು ನಮ್ಗೆ ಅನ್ನ ಹಾಕೋ ತರ ಇಲ್ವೋ? ಖಾಲಿ ಹೊಟ್ಟೆಲೆ ಮಲಗಿಸೋ ತರ ಇದಾರೆ. ಹೊರಗಡೆ ಹೋಗಿ ಬಿರಿಯಾನಿ ತಗೊಂಡ್ ಬಾರೋ, ತಿನ್ನೋಣ. ದುಡ್ಡು ಕೊಡು, ತಗೊಂಡ್ ಬರ್ತೀನಿ. ನನ್ನ ಹತ್ರ ದುಡ್ಡೆಲ್ಲೋ ಇದೆ? ಮತ್ತೆ ನಮ್ ಹತ್ರ ಮಾತ್ರ ಇದ್ಯಾ? ಅಂದ್ರೆ ಏನೇ, ನೀವೆಲ್ಲ ಸೇರಿ ನನ್ನ ಸಾಯಿಸ್ಬೇಕು ಅಂತಿದ್ದೀರಾ? ಹೋಗಿ ಈ ಮಾತನ್ನ ಅಭಿಯಣ್ಣನ್ನು ವಸೋತ್ಗೆಗೂ ಕೇಳು. ಅವರಲ್ವಾ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ನಡಿ. ಏನಮ್ಮ ವಸು, ನಮ್ಗೆ ಊಟ ಹಾಕೋ ಪ್ಲಾನ್ ಇದೆಯಾ ಇಲ್ವಾ? ಆ, ಬನ್ನಿ ಚಿಕ್ಕಮ್ಮ, ಕೂತ್ಕೊಳ್ಳಿ, ಬಡಿಸ್ತೀನಿ. ಏನಂದ್ರೆ ನೀವು ಬನ್ನಿ. ಅವ್ರು ತಿನ್ಲಿ ರೀ ಹೊಸೋರೆ, ನಾನು ರಾಕಿ ಆಮೇಲೆ ತಿಂತೀವಿ, ನಿಂತೀನಿ. ಬನ್ನಿ ಭಾವ, ಕೂತ್ಕೊಳ್ಳಿ. ಅಕ್ಕ ನೀನು ಕೂತ್ಕೋ. ಊಟ ಮಾಡೋಣ ಬಾ ಅವಿ. ನೀವು ಊಟ ಮಾಡಿ ಅಣ್ಣ. ಬಾ ಅಬಿ, ಎಲ್ರು ಒಟ್ಟಿಗೆ ಊಟ ಕೂರೋಣ. ನೀವ್ ತಿನ್ಮೇಲೆ ಅವರು ನಾನು ರಾಕಿ ತಿಂತೀವಿ ಅಕ್ಕ, ನೀವ್ ತಿನ್ನಿ. ರಾಕಿ, ಕೊಟ್ಟಿರೋ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ, ಊಟ ಮಾಡೋಣ. ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಾ. ಓಕೆ ಡ್ಯಾಡಿ. ಹೊಸೂರು ಇವತ್ತು ಏನು ಮಾಡಿದ್ದಾರೆ? ಅನ್ನ ಸ್ವಲ್ಪನೇ ಇದೆ. ಹೊಸೂರು ಮತ್ತೇನಾದ್ರು ಅನ್ನ ಮಾಡ್ತಾ ಇದ್ದಾರಾ? ನಂದು ಊಟ ಆಯ್ತು ಅಂತ ಹೇಳಿ ಇರೋ ಅನ್ನನ ಅವರಿಗೂ ರಾಕಿಗೂ ಬಡಿಸ್ತೀನಿ. ಅಕ್ಕಿನೂ ಇಲ್ಲ ಅಂತ ಗೊತ್ತಾದ್ರೆ ಅವರು ಬೇಜಾರ್ ಮಾಡ್ಕೋತಾರೆ. ತುಂಬಾ ಹಸುವಾಗ್ತಿದೆ, ಹೊಟ್ಟೆ ತುಂಬಾ ತಿನ್ಬೇಕು.
ಏನಂದ್ರೆ ಕೂತ್ಕೊಳ್ಳಿ. ಹೊಸವ್ರೆ, ನಾನು ಹೊರಗಡೆ ತಿನ್ಕೊಂಬಂದೆ. ನೀವು ರಾಕಿ ತಿನ್ಬಿಡಿ. ನಾನು ಈಗ ತಾನೇ ಸ್ನ್ಯಾಕ್ಸ್ ತಿಂದೆ ಮಮ್ಮಿ, ಅದಿನ್ನೂ ಕರ್ಗಿಲ್ಲ. ಹೊಟ್ಟೆ ಹಸಿತಿಲ್ಲ ಮಮ್ಮಿ, ನೀನ್ ತಿನ್ನು. ನಾನು ಅಡ್ಗೆ ಮಾಡುವಾಗ್ಲೇ ತಿನ್ಬಿಟ್ಟೆ, ನೀವಿಬ್ರು ತಿನ್ನಿ. ಆಗ ಅಖಿಲ್ಗೆ ಅದೆಲ್ಲ ಬರ್ತಿರ್ಲಿಲ್ಲ. ಇವಾಗ್ಲೂ ಬರೋದಿಲ್ವಾ? ಆ ಕೆಲ್ಸ ನೀನೇ ಮಾಡ್ಬೇಕಾ?
ಇವನು ಇವನ್ ಪ್ರೀತಿನೋ ಎಲ್ಲ ಓವರ್ ಆಕ್ಷನ್ ಆಂಟಿ. ಇಲ್ಲ ಬಿಡೆ, ಅಭಿ ಚಿಕ್ಕ ವಯಸ್ಸಿಂದ ಹೀಗೆ. ಮತ್ ನನ್ನ ಯಾಕೆ ಕೇಳ್ತಿದ್ಯಾ? ಯಾಕೋ ಸೌರೆ? ಇವ್ರು ಯಾಕೆ ಬಂದ್ರು? ನಿಮ್ಮ ನೋಡಕ್ ಬಂದಿದ್ದಾರೆ. ಅದಕ್ಕೆ ನಾನೇ ಬರೋದಿಕ್ಕೆ ಹೇಳ್ದೆ. ಈಗ ನನ್ಗೇನಾಗಿದೆ ಅಂತ ಇವ್ರನ್ ಬರಕ್ ಹೇಳ್ದೆ ಚಲಪತಿ. ಸುಮ್ಮನೆ ಟೈಮ್ ವೇಸ್ಟು. ನಿನ್ನ ನೋಡೋದು ನಿಜವಾಗ್ಲೂ ನಮಗೆ ಟೈಮ್ ವೇಸ್ಟು. ಅದಕ್ಕೆ ನೆನೆ ನಿನ್ ಬರ್ಡೇಗೂ ಬರ್ಲಿಲ್ಲ. ಆನಂದ್, ವೈಶು, ಅಮ್ಮನ ಜೊತೆ ಹಾಗೆಲ್ಲ ಮಾತಾಡೋ ತಪ್ಪು. ಸಾರಿ ಕೇಳಿ. ನಿನ್ನ ನೋಡಕ್ ಬಂದಿದ್ಕೆ ಸಾರಿ. ಇವಾಗ್ಲೇ ವಾಪಸ್ ಹೊರಟೋಗ್ತೀವಿ. ನಡೆಯೋ ಅಣ್ಣ. ಕ್ಷಮಿಸ್ಬಿಡಿ ಎತ್ಗೆ, ಏನೋ ಚಿಕ್ಕ ಹುಡುಗರು ಏನೋ ಗೊತ್ತಾಗ್ದೇನೆ ಮಾತಾಡ್ತಿದ್ದಾರೆ. ಇನ್ಯಾವಾಗ ಗೊತ್ತು ಮಾಡ್ಕೋತಾರೆ ಚಲಪತಿ? ಯಾವತ್ತು ಗೊತ್ತಾಗಲ್ಲ, ಗೊತ್ತಾಗಕ್ಕೂ ಬಿಡಲ್ಲ. ತಂದೆ ಇಲ್ದಿರೋ ಮಕ್ಕಳು ಅಂತ ಕಟ್ನಿಟ್ಟಾಗಿ ಬೆಳೆಸಿದ್ರೆ ಕನಿಕರ ಇಲ್ದೆ ಹೇಗ್ ಮಾತಾಡ್ತಿದಾರ ನೋಡೋರು. ನೀನು ಅವ್ರನ್ನ ಕಟ್ಟುನಿಟ್ಟಾಗಿ ಬೆಳೆಸ್ದೆ, ನಾನು ಅವ್ರನ್ನ ಪಟ್ಟು ಬಿಡದೆ ಅಡ್ಡದಾರಿ ಹಿಡಿಯೋ ಹಾಗೆ ಮಾಡ್ದೆ. ಅದ್ಗೆ ಮೊದ್ಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ. ನನ್ಗೇನಾಗಿದೆ? ಈಗ್ಲೇ ಮನೆ ಕರ್ಕೊಂಡು ಹೋಗಿ. ಇಲ್ಲ ಮೇಡಮ್, ಇವತ್ತು ನಿಮಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಇದೆ. ಇದು ಕಲೆಕ್ಟರ್ ಕೆಲ್ಸಕ್ಕೋಸ್ಕರ ಅಲ್ಲ, ಕಲೆಕ್ಷನ್ಗೋಸ್ಕರ. ಕಲೆಕ್ಷನ್? ಅಭಿಭಾವ ಈ ಮನೆನ ಮಾರ್ಬೇಕು ಅನ್ಕೊಂಡಿದಾರಲ್ಲ, ನಮ್ ಭಾಗ ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕ್ತಿದೀವಿ. ಎಷ್ಟು ಬರುತ್ತೆ? ಕನಿಷ್ಠ 1 ಕೋಟಿ ಬರ್ಬೋದಲ್ಲ? ನನ್ಗೊಂದು 25 ಲಕ್ಷ ಆದ್ರೂ ಕೊಡ್ತೀರಾ ಅಲ್ವಾ? 25 ಲಕ್ಷ ಯಾಕತ್ತೆ? ಪೂರ್ತಿ ನೀನೇ ಇಟ್ಕೋ. ಪಾಪ ನೀನ್ ಮದ್ವೆ ಮಾಡ್ಕೋಬೇಕಲ್ವಾ? ನಿಜಾನೇ ಹೇಳ್ತಿದ್ಯೇನೋ? ಮತ್ತಿನ್ನೇನ ಆಂಟಿ, ಫಸ್ಟ್ ಮನೆ ಮಾರ್ಬೇಕು, ಸಾಲ ತೀರಿಸ್ಬೇಕು, ಅದಾದ್ಮೇಲೆ ಭಾಗ ಹಂಚ್ಬೇಕು. ಈಗ್ಲೇ ನೀವು ನಮ್ಮನ್ನ ದುಡ್ಡು ಕೇಳಿದ್ರೆ ಹೇಗೆ? ನಿಮ್ಗೆ ಯಾವಾಗ ದುಡ್ಡು ಬಂದ್ರು ನನಗೆ ಎಷ್ಟೋ ಒಂದಷ್ಟು ಕೊಡ್ಬೇಕು. ನಾವ್ ಯಾಕೆ ಕೊಡ್ಬೇಕು ನಿಂಗೆ? ಭಾಸ್ಕರ್ ಅಣ್ಣ, ಅಭಿ ಅಣ್ಣ ಹತ್ರ ಹೋಗಿ ಕೇಳು. ಅವ್ರಿಗೆ ಇಲ್ದೆ ಆಯ್ಕೊಂಡ್ ತಿಂತಿದ್ದಾರೆ, ನನ್ಗೇನ್ ಕೊಡ್ತಾರೆ? ನಾವು ಮಾತ್ರ ಕೋಟಿ ಕೂಡಿಟ್ಟಿದೀವ. ಅಖಿಲ್ಗೂ ಈಗ್ಲೇ ಅಲ್ವಾ ಜಾಬ್ ಸಿಕ್ಕಿರೋದು, ಇನ್ನೂ ಜಾಯಿನ್ ಕೂಡ ಆಗಿಲ್ಲ. ಇಷ್ಟಕ್ಕೂ ಏನಂತೀರಾ? ನನಗ್ ದುಡ್ಡು ಕೊಡ್ತೀರಾ ಇಲ್ವಾ? ದುಡ್ಡು ಬಂದ್ಮೇಲೆ ನೋಡೋಣ ಬಿಡತ್ತೆ, ಇವಾಗ್ಲೇ ಯಾಕೆ? ಕೊನೆಗ್ ದುಡ್ಡು ಬಂದ್ಮೇಲೆ ನನಗ್ ಬರಿಗೈ ತೋರ್ಸಿದ್ರಿ ಅಂದ್ರೆ ನಾನ್ ಸುಮ್ನಿರಲ್ಲ. ನನ್ನ 2ನೇ ಮದ್ವೆಗೆ ನೀವು ನನಗ್ ಸಹಾಯ ಮಾಡ್ಲೇಬೇಕು. ಹೊಗೆ ಹಾಕಿಸ್ಕೊಳ್ಳೋ ವಯಸ್ಸಲ್ಲಿ ಅಕ್ಷತೆ ಹಾಕಿಸ್ಕೋತೀನಿ ಅಂತಿದ್ದಾಳೆ. ಇವಳ ಆಸೆ ಮಿತಿನೇ ಇಲ್ಲ. ಎಲ್ಲಿಗೆ ಹೋಗ್ತಿದ್ಯಾ ವಸು? ಅದು ಅಕ್ಕ, 1 ನಿಮಿಷ ಬಂದೇ ಇರು. ಅಯ್ಯೋ, ಯಾಕಮ್ಮ ಅಷ್ಟು ಗಾಬರಿ ಆಗಿದ್ಯಾ? ಏನಾದ್ರೂ ಸಮಸ್ಯೆನಾ? ಹಾಗೇನಿಲ್ಲ ಬಾವಾ, ಅರ್ಜೆಂಟ್ ಕೆಲ್ಸ ಬಂದಿತ್ತು, ಬೇಗ ಹೋಗ್ಬೇಕು. ಏನೋ ಅಂತ ಅರ್ಜೆಂಟ್ ಕೆಲ್ಸ ನಮಗೂ ಹೇಳ್ಬೋದಲ್ಲ? ಅದು ಅದು ಚಿಕ್ಕ ಕೆಲ್ಸನೇ ಚಿಕ್ಕಮ್ಮ. ಚಿಕ್ಕದೋ ದೊಡ್ಡದೋ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ಹೋಗ್ ಬಂದ್ಮೇಲೆ ಹೇಳ್ತೀನಿ. ಈಗ್ಲೇ ಹೇಳ್ಬೋದಲ್ಲ ಅದಕ್ಕೆ. ಬೆಳಿಗ್ಗೆ ಅಣ್ಣ ಹೋದ, ಈಗ ನೀವು ಹೋಗ್ತಿದ್ದೀರಾ. ನೀವಿಬ್ರು ಸೇರಿ ಏನ್ ಮಾಡ್ತಿದ್ದೀರಾ? ನಾವೇನ್ ಮಾಡ್ತೀವಿ ಅಖಿಲ್? ಏನೋ ಒಳಸಂಚು ಮಾಡ್ತಿರೋ ಹಾಗಿದೆ.
ಏನ್ ಒಳ ಸಂಚು ಚಿಕ್ಕಮ್ಮ? ಇಲ್ಲ ಅಂದ್ರೆ ಇನ್ನೇನು, ಯಾಕಷ್ಟು ಟೆನ್ಷನ್ ಆಗ್ತಿದ್ಯಾ ಅಕ್ಕ? ಟೆನ್ಷನ್ ಯಾಕೆ? ಏನಾಯ್ತು ಮಮ್ಮಿ? ಏನಿಲ್ಲ ರಾಕಿ, ನಾನು ಈಗ್ಲೇ ಬರ್ತೀನಿ. ಎಲ್ಲಿಗೂ ಮಮ್ಮಿ? ನಾನು ಬರ್ತೀನಿ. ಬೇಡ ರಾಕಿ, ನೀನ್ ಮನೇಲೇ ಇದ್ದು ದೊಡ್ಡಮ್ಮಂಗು ದೊಡ್ಡಪ್ಪಂಗು ಚಿಕ್ಕಪ್ಪ ಚಿಕ್ಕಮ್ಮಂಗು ಅಜ್ಜಿಗೂ ಏನ್ ಬೇಕು ಅಂತ ನೋಡ್ಕೋ, ಸರಿನಾ? ನಮಗೆ ಏನು ಬೇಡ, ಮೊದಲು ನೀನ್ ಎಲ್ಲಿಗೆ ಹೋಗ್ತಿದ್ಯೋ ಹೇಳು. ಏನಾದ್ರೂ ಸಮಸ್ಯೆ ಇದ್ರೆ ಹೇಳಮ್ಮ, ನಾನು ಬರ್ತೀನಿ. ಏನೂ ಇಲ್ಲ ಬಾವಾ. ನೀನ್ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದನ್ ಯಾವತ್ತೂ ನೋಡಿಲ್ಲ ವಸು. ನನ್ಗ್ಯಾಕೋ ಭಯ ಆಗ್ತಿದೆ. ನಮ್ಮಿಂದ ಏನಾದ್ರೂ ಮುಚ್ಚಿಡ್ತಿದ್ಯಾ? ಹಾಗೇನಿಲ್ಲ ಅಕ್ಕ, ಅವಾಗ್ಲೇ ಮಾರ್ಕೆಟ್ ಅಲ್ಲಿ ತರಕಾರಿ ತಗೊಳ್ಳುವಾಗ ಪರ್ಸ್ನ ಅಲ್ಲೇ ಮರ್ತ್ ಬಂದ್ಬಿಟ್ಟೆ. ಆ ಪರ್ಸಲ್ ಎಷ್ಟು ದುಡ್ಡಿದ್ಯೋ? 100-200 ಇರ್ಬೋದು ಹಾರಿಕಾ. ಆ ಚಿಲ್ಲರೆ ಕಾಸಿಗೆ ಇಷ್ಟೊಂದು ಟೆನ್ಷನ್ ಆಗ್ತಿರೋದು? ಬೇಗ ಹೋಗಿ, ಇಲ್ಲ ಅಂದ್ರೆ ಆ ಖಜಾನೆನ ಯಾರಾದ್ರೂ ಕೊಳ್ಳೆ ಹೊಡೆದು ಬಿಡ್ತಾರೆ. ಹೋಗು ಹೋಗು ಹೋಗು. ಬರ್ತೀನಕ್ಕ. ಎಲ್ಲೋ ಕೋಟಿ ರೂಪಾಯಿ ಬಿಟ್ಟಿರೋ ತರ ಎಷ್ಟು ಟೆನ್ಷನ್ ಆಗ್ತಿದ್ದಾಳೆ. ಕೋಟಿ ರೂಪಾಯಿ ಆದ್ರೂ 10 ರೂಪಾಯಿ ಆದ್ರೂ ದುಡ್ಡೇ ಹಾರಿಕಾ. ಅದು ಇಲ್ದಾಗ್ಲೇ ಅದ್ರ ಬೆಲೆ ಗೊತ್ತಾಗೋದು. ಏನೋ ಬಿಡಮ್ಮ, ದೊಡ್ಡೋಳಾಗಿ ನೀನು ಗೊತ್ತಿರೋ ಅಷ್ಟು ಹಾರಿಕಾಗೆಲ್ ಗೊತ್ತಿರುತ್ತೆ. ನಿಜಾತೆ, ಅಣ್ಣಂಗೆ ಗೊತ್ತಿರೋ ಅಷ್ಟು ನನಗೂ ಗೊತ್ತಿಲ್ಲ. ಈ ಕಿಡ್ನಿ ಡೋನರ್ ನನ್ ಮಗ ಕಿಡ್ನಿ ಕೊಡ್ದಿರೋ ತರ ಹೆಂಗ್ ತಡೆಯೋದು? ತಡೆದ್ರೆ ಅದಕ್ಕೇನು ಸಾಯ್ತಾಳೆ, ಆ 20 ಲಕ್ಷನೂ ಉಳಿಯುತ್ತೆ. ಏನಿವರು ಫೋನ್ ತೆಗಿತಿಲ್ವಲ್ಲ? ಸಾಲ ತೀರ್ಸೋದಕ್ಕೆ ಅಂಗಾಂಗ ದಾನ ಮಾಡೋಕೆ ತೀರ್ಮಾನ ಮಾಡಿದಾರ. ನನಗೊಂದು ಮಾತು ಹೇಳಿಲ್ವಲ್ಲ, ಹೇಳಿದ್ರೆ ನಾನು ಒಪ್ಕೊಳ್ಳಲ್ಲ ಅಂತ ಕೇಳ್ದೆ ಹೊರಟಿದ್ದಾರೆ. ಹೀಗಾದ್ರೂ ಮಾಡಿ ಕಿಡ್ನಿ ಕೊಡೋದನ್ನ ತಡಿಬೇಕು. ಅಣ್ಣ, ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ. ಸರ್, ನಿಮ್ ರಿಪೋರ್ಟ್ ಬಂದಿದೆ. ಎಲ್ಲ ಪಾಸಿಟಿವ್ ಆಗೇ ಇದೆ. ಪೇಷಂಟ್ಗೆ ನಿಮ್ ಕಿಡ್ನಿ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ. ಥ್ಯಾಂಕ್ ಯು ಡಾಕ್ಟರ್. ಸರ್ಜರಿ ಯಾವಾಗ ಮಾಡ್ತೀರಾ? ಸ್ವಲ್ಪ ಪೇಪರ್ ವರ್ಕ್ ಮಾಡಬೇಕು. ಐ ಮೀನ್, ನೀವು ಯಾರ್ದೋ ಬಲವಂತಕ್ಕೋ ಹೆದರಿಕೆಯಿಂದನೋ ದುರಾಸೆಗೆ ಬಲಿಯಾಗಿದ್ದಕ್ಕೋ ನಿಮ್ ಆರ್ಗನ್ ಡೊನೇಟ್ ಮಾಡ್ತಿಲ್ಲ ಅಂತ ಸೈನ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಯಾವುದೇ ಲೀಗಲ್ ಇಶ್ಯೂಸ್ ಬರ್ದೇ ಇರೋ ಥರ. ಐನೋ ಡಾಕ್ಟರ್, ಎಲ್ಲಿ ಸೈನ್ ಮಾಡಬೇಕು ಅಂತ ಹೇಳಿ. ಇದನ್ ತಗೊಳ್ಳಿ. ಸೈನ್ ಮಾಡೋಕ್ಕೂ ಮುಂಚೆ ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ. ಇವಾಗ್ಲೂ ನೀವು ವಿತ್ಡ್ರಾ ಮಾಡ್ಕೋಬಹುದು. ನಾನು ಎಲ್ಲನೂ ಯೋಚನೆ ಮಾಡಿಕೊಂಡೇ ಬಂದಿರೋದು ಡಾಕ್ಟರ್. ನನಗೋಸ್ಕರ ಅಲ್ಲೊಂದು ಅವಶ್ಯಕತೆ, ಇಲ್ಲೊಂದು ಪ್ರಾಣ ಕಾಯ್ತಿರ್ಬೇಕಾದ್ರೆ ನಾನು ತಡ ಮಾಡಲ್ಲ.
ಥ್ಯಾಂಕ್ ಯು. ಸರ್ಜರಿ ಆದ ಕೂಡಲೇ ನಿಮಗೆ ಪೇಮೆಂಟ್ ಮಾಡ್ತಾರೆ. ಇಟ್ಸ್ ಓಕೆ ಡಾಕ್ಟರ್. ದೇವ್ರೆ, ಈ ಆಪರೇಷನ್ ಫೇಲ್ ಆಗ್ಬೇಕು. ಆ ಮುದುಕಿ ಸಾಯ್ಬೇಕು. ಡಾಕ್ಟರ್, ಕಂಗ್ರ್ಯಾಚುಲೇಷನ್ಸ್, ಆಪರೇಷನ್ ಸಕ್ಸಸ್. ಸ್ವಲ್ಪ ಹೊತ್ತಾದ್ಮೇಲೆ ರೂಮಿಗೆ ಶಿಫ್ಟ್ ಮಾಡ್ತೀವಿ. ಮೇಡಮ್ನ ಹೋಗಿ ನೋಡಿ. ಥ್ಯಾಂಕ್ ಯು ಡಾಕ್ಟರ್. ಡೋನರ್ ಹೇಗಿದ್ದಾರೆ? ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ, ಬಂದ್ಮೇಲೆ ಮಾತಾಡ್ಸಿ. ರಾಕಿ, ಯಾವಾಗ್ಲೂ ಆಯ್ತು ಡ್ಯಾಡಿ. ನಿಮ್ಮನ್ನ ಏನೋ ಕೇಳಬೇಕು ಅಂತ ಇದ್ದೆ ನಾನು. ಏನ್ ರಾಕಿ? ಇವತ್ ಸಂಜೆ ನನ್ನನ್ನು ತಂಗಿರ್ನ ಪಾರ್ಕ್ ಕರ್ಕೊಂಡು ಹೋಗ್ತೀರಾ? ನಾವು ಪಾರ್ಕಲ್ಲಿ ಆಟಾಡಿ ತುಂಬಾ ದಿನ ಆಯ್ತು. ಅದು ಡ್ಯಾಡಿ ಸುಸ್ತಾಗಿ ಬಂದಿದ್ದಾರೆ ಕಂದ. ಇವತ್ತು ಪಾರ್ಕ್ ಬೇಡ, ನಾಳೆ ಯಾವತ್ತಾದ್ರೂ ಹೋಗೋಣ. ಆಯ್ತು ಮಮ್ಮಿ. ಹಾಗಾದ್ರೆ ನಾನು ತಂಗಿರು ಮನೆಯಲ್ಲಿ ಆಟ ಆಡ್ತೀವಿ. ನೀವ್ ಹೋಗಿ ರೆಸ್ಟ್ ತಗೊಳ್ಳಿ ಡ್ಯಾಡಿ. ನೀವ್ ಫ್ರೆಶ್ ಆಗಿ ನಾನ್ ಕಾಫಿ ತಗೊಂಡ್ ಬರ್ತೀನಿ. ಕಾಫಿ ಬೇಡ ಹೊಸೋರೆ, ಜ್ಯೂಸ್ ಇದ್ರೆ ಕೊಡಿ. ಸರಿ ಆಯ್ತು. ಅಭಿನ್ ಅಡ್ಗೆಲಿ ಏನೋ ವ್ಯತ್ಯಾಸ ಕಾಣಿಸ್ತಿದ್ಯಲ್ಲ. ಅವನ್ಗ ಆರೋಗ್ಯ ಸರಿ ಇಲ್ವಾ? ತಗೊಳ್ಳೋ, ಆ ಪೇಪರ್ ಮೇಲೆ ಆಸೆ ಪಟ್ಟಿದ್ಯಲ್ಲ, ಪೇಪರ್ಸ್ ತಗೊಂಡು ನಿಂಗೆ ಇಷ್ಟ ಬಂದಾಗೆ ಆ ಮನೇನ ಮಾರ್ಬೇಕು ಅನ್ಕೊಂಡಿದ್ದೇನೋ, ಅದು ಸಾಧ್ಯ ಇಲ್ಲ. ನಾನು ಅಭಿ ಇಬ್ರು ಸೈನ್ ಮಾಡಬೇಕು. ನಾವು 3 ಸೇರಿ ಸೈನ್ ಮಾಡಿದ್ರೇನೆ ಅದು ವ್ಯಾಲಿಡ್ ಆಗೋದು. ಮನೆ ಮಾರೋ ಉದ್ದೇಶ ನನಗಿಲ್ಲ ಅಣ್ಣ. ಆ ಮನೆ ಇದೆಯೋ ಇಲ್ವೋ ತಿಳ್ಕೋಬೇಕು ಅನ್ಕೊಂಡೆ ಅಷ್ಟೇ. ಇವನ್ ಏನ್ ಮಾಡ್ತಿದ್ದಾನೋ ಇವನ್ಗೆ ಅರ್ಥ ಆಗ್ತಿಲ್ಲ ಅಭಿ. ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅನ್ನೋ ಹಾಗೆ ನಾವೆಲ್ಲ ಕೂಡಿ ಬಾಳ್ಬೇಕು ಅಂತ ನೀನು ವಸು ಅನ್ಕೋತಾ ಇದ್ರೆ ಇವನೇ ಯಾಕೋ ಬೇರೆ ರೀತಿ ಯೋಚನೆ ಮಾಡ್ತಾ ಇದ್ದಾನೆ. ಯಾರ್ ಏನೇ ಯೋಚನೆ ಮಾಡಿದ್ರು ಎಲ್ರೂ ಒಟ್ಟಿಗಿರ್ಬೇಕು. ಅವಾಗ್ಲೇ ಅತ್ತೆ ಮಾವನ್ಗೆ ಇಬ್ರಿಗೂ ಸಂತೋಷ ಆಗೋದು. ಮನೆ ಪೇಪರ್ಸು ನಿಮ್ಮ ಹತ್ರ ಇದ್ರೇನೆ ಒಳ್ಳೇದು ವಸು. ತಗೊಂಡ್ ಹೋಗಿ ಜೋಪಾನ್ವಾಗಿಡು. ರಾಕಿ, 1 ನಿಮಿಷ ಬಾ. ಏನಾಯ್ತು ರೀ? ಏನಿಲ್ಲ ಹೊಸೋರೆ, ಏನಿಲ್ಲ. ಅಖಿಲ್ ಹಾಗೆ ಮಾಡಿದ್ದಕ್ಕೆ ನಿಮಗ್ ತುಂಬಾ ಬೇಜಾರಾಗ್ತಿದ್ಯೇನ್ರಿ? ಅವ್ನು ಚಿಕ್ಕ ವಯಸ್ಸಲ್ಲಿ ಹೀಗಿರ್ಲಿಲ್ಲ ಹೊಸೋರೆ. ಎಲ್ರನ್ನು ಪ್ರೀತಿಸ್ತಾ ನಿಸ್ವಾರ್ಥದಿಂದ ಬದುಕ್ತಾ ಇದ್ದ.
ಚಿಕ್ಕ ವಯಸ್ಸಿನ ವಿಷಯ ಯಾಕ್ರಿ? ನಮ್ ಮದ್ವೆ ಆದ ಹೊಸದರಲ್ಲೂ ಕೂಡ ಅಖಿಲ್ ತುಂಬಾ ಒಳ್ಳೆಯವನೇ ಆಗಿದ್ದ. ಪಾವನಿ ಅಕ್ಕ ಅಖಿಲ್ನಿಂದಾನೇ ನಾನು ನಮ್ ಫ್ಯಾಮಿಲಿನ ಅರ್ಥ ಮಾಡ್ಕೊಳಕಾಯ್ತು. ಅಂತ ಅಖಿಲ್ ಇವತ್ ಹೀಗೆ. ಏನಮ್ಮ ವೈಶೋ, ಲೇ ಆನಂದ, ಅಮ್ಮ ಬಂದಿದಾರ ನೋಡ್ರೋ. ಅಮ್ಮನೇ ತಾನೇ ಬಂದಿರೋದು. ಏನೋ ಎಲಿಜಬೆತ್ ರಾಣಿ ಬಂದಿರೋವಾಗ ಹೇಳ್ತಿಯಲ್ಲ ಚಿಕ್ಕಪ್ಪ. ಹಾಸ್ಪಿಟಲ್ ಇಂದ ತಾನೇ ಬಂದಿದ್ದಾರೆ. ಅವಾರ್ಡ್ ಏನ್ ಗೆದ್ದು ಬಂದಿಲ್ವಲ್ಲ ಚಿಕ್ಕಪ್ಪ. ಏನಂತ ಮಾತಾಡ್ತೀಯ ವೈಶೋ? ಅಮ್ಮ ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ದಾರೆ. ಅಮ್ಮನಿಗೆ ಇದು ಹೊಸ ಜೀವನ. ಕಂಗ್ರಾಟ್ಸ್ ಹೇಳಿ. ಯಾಕೆ ಹೇಳ್ಬೇಕು ಚಿಕ್ಕಪ್ಪ? ನಮ್ಗಿನ್ನೂ ಟಾರ್ಚರ್ ಮಾಡೋದಿಕ್ಕ, ಹೊಸ ರೂಲ್ಸ್ ಮಾಡೋದಿಕ್ಕ? ಡಿಸಿಪ್ಲಿನ್ ಬಿಟ್ರೆ ಅವ್ರ ಡಿಕ್ಷನರಿನಲ್ಲಿ ಬೇರೆ ಏನಾದ್ರೂ ಪದ ಸಿಗತ್ತಾ? ನಾವ್ ರಿಚ್ ಕಿಡ್ಸ್ ಅಂದ್ರೆ ನನ್ ಫ್ರೆಂಡ್ಸ್ ಯಾರು ನನ್ನ ನಂಬ್ತಾನೆ ಇಲ್ಲ. ನಮ್ ಹತ್ರ ದುಡ್ಡಿರೋದು ಅಗತ್ಯಕ್ಕೆ ಹೊರತು ಆಡಂಬರಕ್ಕಲ್ಲ. 10 ಜನಕ್ಕೆ ಸಹಾಯ ಮಾಡ್ಬೇಕೇ ಹೊರತು ಮಜಾ ಮಾಡೋದಲ್ಲ. ಕೋಪ ಮಾಡ್ಕೋಬೇಡಿ ಅದಕ್ಕೆ. ಈಗಷ್ಟೇ ಆಸ್ಪತ್ರೆಯಿಂದ ಬಂದಿದ್ದೀರಾ, ಕೂತ್ಕೊಳ್ಳಿ. ಏನ್ ಟಿಫಿನ್ ಮಾಡಿದ್ಯಾ ವಸು? ಇಡ್ಲಿ ಚಿಕ್ಕಮ್ಮ. ಇಡ್ಲಿ ಒಂದೇ ಮಾಡಿದ್ಯಾ ಅಕ್ಕ? ಚಟ್ನಿನೂ ಒಂದೇ ಇರೋ ಹಾಗಿದೆ. ಏನೋ ಒಂದು, ಕೂತ್ಕೊಳ್ಳಿ. ಏನ್ ಮಾತಾಡ್ತಿದ್ದೀರಾ? ನಾವೇನ್ ಬೆಗ್ಗರ್ಸಾ? ಒಂದೇ ಟಿಫನ್ ಒಂದೇ ಚಟ್ನಿ ತಿನ್ನೋದಕ್ಕೆ? ಆಯ್ಕೊಂಡ್ ತಿನ್ನೋರು ಕೂಡ 4-5 ಟಿಫಿನ್ ತಿಂತಾರೆ. ನಮಗೆ ಈ ಕರ್ಮ ವಕರ್ಸಿದೆ. 4-5 ತರ ಟಿಫಿನು ಚಟ್ನಿ ಮಾಡೋಕೆ ಇದೇನು ಹೋಟೆಲ್ ಅಲ್ಲ ಅತ್ತೆ. ಮನೆ ಅಂತ ಗೊತ್ತು ಭಾಸ್ಕರ್ ಭಾವ, ಆದ್ರೂ ಇಂಥ ತಿಂಡಿ ಮಾಡೋದಾ? ಎಂತ ತಿಂಡಿ ಹಾರಿಕಾ? ಅವ್ರ ಹತ್ರ ಇರೋದ್ರಲ್ಲಿ ಮಾಡ್ತಿದ್ದಾರೆ. ತಿನ್ನೋದ್ ಬಿಟ್ಟು ಕಾಮೆಂಟ್ ಮಾಡೋದ್ ಯಾಕೆ? ನಾವು ಅನಾಥರೇನಲ್ವೇ? ಅನಾಥಾಶ್ರಮದಲ್ಲಿ ಇಲ್ಲ ನಾವು. ಏನ್ ಹಾಕಿದ್ರೆ ಅದನ್ನ ತಿನ್ನೋದಿಕ್ಕೆ. ಒಂದು ದಿನ ಅನಾಥಾಶ್ರಮದಲ್ಲಿ ಇದ್ ನೋಡಿ, ಅವಾಗ ಗೊತ್ತಾಗತ್ತೆ. ಯಾಕ್ ಭಾವ, ನೀವ್ ಇದ್ ಬಂದಿದ್ರೆ ಹೇಗೆ? ಯಾಕೆ ಜಗಳ? ಏನೋ ಒಂದು ತಿಂದ್ರಾಯ್ತು, ಕುತ್ಕೊಳ್ಳಿ. ಈ ಇಡ್ಲಿ ಚಟ್ನಿ ನಾನು ತಿನ್ನಲ್ಲ ರೀ, ನನ್ನಿಂದ ಆಗಲ್ಲ. ಆಲ್ರೆಡಿ ಈ ಕೊಂಪೆಗೆ ಇಡ್ಲಿ ಗಾಡಿ ಕುಟುಂಬ ಅಂತ ದೊಡ್ಡ ಹೆಸರೇ ಇದೆ. ಅದನ್ನ ಉದ್ಧರ್ಸಕ್ಕೆ ದಿನಾ ಇಡ್ಲಿನೇ ಮಾಡಿದ್ರೆ ಹೇಗೆ? ನಾಳೆಯಿಂದ ಬೇರೆ ಟಿಫಿನ್ ಮಾಡ್ತೀನಿ ಚಿಕ್ಕಮ್ಮ. ಇವತ್ತಿನ ಪರಿಸ್ಥಿತಿ ಏನು ಅಂತ ಕೇಳ್ತಿದ್ದೀನಕ್ಕ. ನಾವ್ ತಿನ್ಬೇಕಾ ಇಲ್ಲ ಉಪವಾಸ ಇರ್ಬೇಕಾ? ಇಷ್ಟ ಮಾತ್ರಕ್ಕೆ ನಮ್ಮನ್ನ ಈ ಮನೆಗೆ ಯಾಕೆ ಕರ್ಕೊಂಡ್ ಬಂದ್ರಿ? ನಮಗ್ ಹಿಡ್ಸಿದ ಜಾಗದಲ್ಲಿ ಹಿಡ್ಸಿದ ತಿಂಡಿ ತಿಂತಿದ್ವಲ್ಲ, ನಿಮಗೂ ತೊಂದ್ರೆ ಇರ್ತಿರ್ಲಿಲ್ವಲ್ಲ. ಎಲ್ರೂ ಒಟ್ಟಿಗೆ ಇರಬೇಕು ಅಂತ ಅಭಿ ನಮ್ಮನ್ನ ವಾಪಸ್ ಕರ್ಕೊಂಡ್ ಬಂದ ಅತ್ತೆ. ಅಭಿಗೆ ಸಂಪಾದನೆ ಇಲ್ಲ, ಇರೋದ್ರಲ್ಲಿ ಅನುಸರಿಸ್ಕೊಂಡು ಹೋಗ್ದೆ ಸಣ್ಣ ಪುಟ್ಟದಕ್ಕೂ ಜಗಳ ಮಾಡಿದ್ರೆ ಹೇಗೆ? ಬೇಕಿರೋದನ್ನ ಕೊಡದೇ ಇದ್ರೆ ಜಗಳನೇ ಆಗೋದು ಭಾವ. ನಾವು ಬೇರೆ ಕಡೆ ಇರ್ತೀವಿ ಅಂದ್ರೆ ಯಾರೂ ಕೇಳಲಿಲ್ಲ. ನಾವು ಕೇಳಿದ್ದನ್ನ ಬಡಿಸಿ ಅಂದ್ರೆ ನಮ್ಮಿಂದ ಆಗಲ್ಲ ಅಂತಿದ್ದೀರಾ? ನಮ್ಮಿಷ್ಟದ ಪ್ರಕಾರ ಬದುಕೋ ಸ್ವಾತಂತ್ರ್ಯ ಇಲ್ವಾ? ಜಗಳ ಮಾಡೋದು ನಿಲ್ಸಿ ಸುಮ್ಮನೆ ಇರು. ಯಾಕೋ ಅವಳ ಬಾಯಿ ಮುಚ್ಚಿಸ್ತೀಯಾ? ಇವರು ನಮ್ ಹೊಟ್ಟೆ ಮೇಲೆ ಹೊಡೆದಿದ್ ಸಾಲ್ದು ಅಂತನಾ? ಕ್ಷಮಿಸ್ಬೇಕು ಅತ್ತೆ. ನಾಳೆಯಿಂದ ನಿಮ್ಗೇನ್ ಬೇಕು ಅದನ್ನೆಲ್ಲ ತರ್ತೀನಿ. ಯಾವ ಕುಂದು ಕೊರತೆ ಬರ್ದಿರಾಗ ನೋಡ್ಕೊಳ್ತೀನಿ. ಇವತ್ತೊಂದಿನ ತಿನ್ನಿ. ಅಖಿಲ್ ಬಿಡು ನನ್ನ. ಪ್ರತಿ ವಿಷಯಕ್ಕೂ ಜಗಳ ಯಾಕೆ? ಕೇಳ್ತಿದ್ರೆ ನಂಗೆ ಇರಿಟೇಟ್ ಆಗತ್ತೆ. ಹೌದಾ? ಮತ್ತೆ ನಮ್ಮ ಅವಶ್ಯಕತೆ ಎಲ್ಲ ಅವರೇ ನೋಡ್ಕೋತೀವಿ ಅಂತ ಹೇಳ್ಬಿಟ್ಟೆ ತಾನೆ ನಮ್ಮನ್ನ ನಿಮ್ ಮನೆ ಕರ್ಕೊಂಡ್ ಬಂದಿದ್ದು. ಹೇಳ್ದ ಹಾಗೆ ನೋಡ್ಕೋತಿದಾರಲ್ಲ. ಏನ್ ನೋಡ್ಕೋತಿದ್ದಾರೆ? ಒಂದಿದ್ರೆ ಇನ್ನೊಂದಿರಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನನ್ನಿಂದ ಆಗ್ತಿಲ್ಲ ಅಖಿಲ್. ನಾವು ಬೇರೆ ಮನೆಗೆ ಶಿಫ್ಟ್ ಆಗೋಣ. ಬೇರೆ ಮನೆ ಮಾಡಿದ್ರೆ ಎಲ್ಲ ಖರ್ಚು ನಾವೇ ನಿಭಾಯಿಸ್ಬೇಕು.
ಅದೇ ಈ ಮನೇಲಿದ್ರೆ ನಮಗೆಲ್ಲ ಫ್ರೀ. ಅರ್ಥ ಆಯ್ತಾ? ಹರಿಕಾ, ಇಲ್ಲಿ ನೋಡು, ಒಳ್ಳೆ ಜಾಬ್ ಆಫರ್ ಇದೆ. ಆಲ್ರೆಡಿ ನಮ್ಮ ಮಾಮ್ ನಿಂಗೆ ಒಳ್ಳೆ ಜಾಬ್ ನೋಡಿದಾರಲ್ಲ ಅಖಿಲ್. ಇದು ಅದಕ್ಕಿಂತ ಬೆಟರ್ ಜಾಬ್, ಸ್ಯಾಲ್ರಿನೂ ಜಾಸ್ತಿ ಇದೆ. ನಿಜನಾ? ಈ ಜಾಬ್ ನಿಂಗೆ ಸಿಗಲ್ಲ ಅಖಿಲ್. ಕೆಳಗಡೆ ಕಂಡೀಷನ್ ನೋಡು, ಮದುವೆ ಆಗದೆ ಇದ್ದವ್ರಿಗೆ ಮಾತ್ರನೇ ಈ ಜಾಬ್ ಕೊಡ್ತಾರಂತೆ. ಹರಿಕಾ, ನನಗೊಂದು ಯೋಚನೆ ಬಂದಿದೆ. ಅಂದ್ರೆ ಹೇಳಿ ಕೇಳಿ ಮದ್ವೆ ಆಗಿಲ್ಲ ಅಂತ ಸುಳ್ಳು ಹೇಳಿ ಆ ಜಾಬ್ ಜಾಯ್ನ್ ಆಗ್ತೀಯ ಹೇಗೆ? ಎಸ್, ಆದರೆ ನಾನೊಬ್ನೇ ಅಲ್ಲ, ನನ್ನ ಜೊತೆಲಿ ನೀನು ಅಲ್ಲಿಗೆ ಜಾಯ್ನ್ ಆಗ್ತಿದ್ಯಾ. ಇಬ್ರು ಜಾಬ್ ಮಾಡೋಣ, ಡಬಲ್ ಸ್ಯಾಲ್ರಿ ಬರುತ್ತೆ. ಸೂಪರ್ ಐಡಿಯಾ ಅಖಿಲ್. ಡಬಲ್ ಸ್ಯಾಲ್ರಿ, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಆಫೀಸಲ್ಲಿ ನಾವು ವೈಫ್ ಅಂಡ್ ಹಸ್ಬೆಂಡ್ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಇಬ್ರು ಬ್ಯಾಚುಲರ್ಸ್ ತರ ಆಕ್ಟ್ ಮಾಡ್ಬೇಕು. ಮಾಡಿದ್ರಾಯ್ತು ಅಖಿಲ್. ಮನೇಲಿ ಗಂಡ ಹೆಂಡತಿ, ಆಫೀಸಲ್ಲಿ ಅಪರಿಚಿತರು. ನಡಿ ಹೋಗೋಣ. ಹಾ, ಪೇಪರ್ ಬಿಸಾಕಿ ಎಲ್ಲಿಗೆ ಹೋಗ್ತಿದ್ದಾರೆ? ನಾನ್ ಕೇಳಿಸ್ಕೊಂಡೆ ಅಕ್ಕ. ನಿಮ್ಮನ್ನ ಜಾಬ್ ಮಾಡಿ ಅಂತ ನಾವ್ ಕೇಳಿದ್ವಾ? ಸಹಾಯ ಮಾಡಿ ಅಂತ ನಾವ್ ಕೇಳಿದ್ವಾ? ಯಾವ ಕೆಲ್ಸನೂ ಮಾಡ್ದೆ ಎಷ್ಟು ದಿನ ಅಂತ ಸುಮ್ನೆ ಕೂತ್ಕೊಳ್ಳೋದಮ್ಮ? ನಾವೇನ್ ವಯಸ್ಸಾಗಿರೋ ಮುದುಕರಾಗಿಲ್ವಲ್ಲ ಸುಮ್ನೆ ಕೂತ್ಕೊಳ್ಳೋದಿಕ್ಕೆ. ನಾವೇನಾದ್ರೂ ಮಾಡ್ಬೇಕಲ್ವಾ? ನೀವ್ ಕಷ್ಟ ಪಡೋದನ್ನ ನಾವ್ ನೋಡೋಕ್ಕಾಗಲ್ಲ ಭಾವ. ನಮಗೋಸ್ಕರ ನೀವು ಕಷ್ಟ ಪಡ್ತಿದ್ರೆ ನೋಡ್ಕೊಂಡ್ ಸುಮ್ನಿರಕ್ಕಾಗತ್ತ ವಸು? ಎಲ್ರೂ ಒಟ್ಟಿಗೆ ಇರಬೇಕು ಅನ್ನೋದು ಅಭಿ ಆಸೆ. ಹಾಗೆ ಎಲ್ರೂ ಕೆಲಸ ಮಾಡಿದ್ರೇನೆ ಮನೆ ನಡೆಯೋದು. ಒಬ್ರ ಮೇಲೇನೆ ಡಿಪೆಂಡ್ ಆಗೋದು ಒಳ್ಳೇದಲ್ಲಮ್ಮ. ಹೇಗಿದ್ರು ಅಬಿಗೆ ಜಾಬ್ ಸಿಕ್ಕಿದ್ಯಲ್ಲ ವಸು, ಹಾಗೆ ಇವ್ರು ಯಾವ್ದಾದ್ರೂ ಜಾಬ್ ಹುಡ್ಕೋತಾರೆ, ಅಷ್ಟು ಇಷ್ಟು ಸಂಪಾದಿಸ್ತಾರೆ. ಸಾಧ್ಯ ಆದ್ರೆ ನಾನು ಏನಾದ್ರೂ ಕೆಲಸ ಮಾಡ್ತೀನಿ. ನನ್ ಮಾತಿಗಿಲ್ಲ ಅನ್ಬೇಡ ವಸು. ನೀವ್ ಕಷ್ಟ ಪಡೋದು ನನಗಿಷ್ಟ ಇಲ್ಲ ಅಕ್ಕ, ಅವರಿಗೂ ಇಷ್ಟ ಆಗಲ್ಲ. ಅಭಿಗ್ ನಾನು ಹೇಳ್ತೀನಿ ಬಿಡಮ್ಮ. ನಿಮ್ಮಿಷ್ಟ ಭಾವ. ಅದಕ್ಕೆ ಜಾಬ್ ಮಾಡ್ಬೇಕು ಅಂತಿದ್ದೀನಿ. ಅಷ್ಟಕ್ಕೂ ನಿಮಗೇನ್ ಖರ್ಚಿರುತ್ತೆ ಅತ್ತೆ? ಇರುತ್ತೆ ಅಭಿ, ಬಾಯ್ ಬಿಟ್ಟು ಹೇಳ್ಕೊಳಕ್ ಆಗದೆ ಇರೋಷ್ಟು ಕಷ್ಟಗಳು ಖರ್ಚುಗಳು ತುಂಬಾ ಇರುತ್ತೆ. ಅದೇನು ಅಂತ ನಮ್ಮ ಹತ್ರ ಹೇಳಿ ಚಿಕ್ಕಮ್ಮ. ಹೇಳಕ್ ಆಗಲ್ಲ ಅಂತ ಹೇಳ್ತಿದ್ದೀನಲ್ಲ. ನಮಗೂ ಹೇಳ್ಕೊಳಲ್ವಾ? ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ನಿಮಗೇನೇ ಬೇಕಿದ್ರು ನಾನೇ ಕೊಡಿಸ್ತೇನೆ, ನೀವು ಮನೇಲೇ ಇರಿಯತ್ತೆ. ಇರಕ್ಕಾಗಲ್ಲ ಅಭಿ, ನಿಮಗ್ ಹೊರೆ ಆಗಲ್ಲ. ನಾನ್ ಜಾಬ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇಂಟರ್ವ್ಯೂ ಟೈಮ್ ಆಗ್ತಿದೆ, ನಾನು ಹೋಗಿ ಬರ್ತೀನಿ. ಹುಷಾರು ಅಜ್ಜಿ, ರೋಡಲ್ಲಿ ಸ್ಟ್ರೀಟ್ ಡಾಗ್ಸ್ ಇರುತ್ತೆ. ಲೇ ರಾಕಿ, ನಿಮ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ ಅಜ್ಜಿ, ನಾಯಿ ಕಚ್ದಿರೋ ತರ ನೋಡ್ಕೊಳ್ಳಿ. ಹೆಣ್ಣು ಹುಲಿ ಕಣು, ನನ್ನ ಯಾವ ನಾಯಿನೂ ಕಚ್ಚಕ್ಕಾಗಲ್ಲ. ಹೊಸವ್ರೆ, ನಾನು ಹೊರಗಡೆ ಹೋಗಿ ಬರ್ತೀನಿ. ಸರಿ ರೀ. ಯಾರು ಈ ಆಂಟಿ? ನೋಡಕ್ ಹೀರೋಯಿನ್ ತರ ಇದ್ದಾಳೆ. ಇಲ್ಲ ಬ್ರೋ, ಲೇಟ್ ಆಗಿ ಬಂದಿರೋ ಮಾಡೆಲ್ ಇದ್ದಾಗಿದ್ದಾಳೆ. ಈ ಅಮ್ಮ ಇಲ್ಲಿಗೆ ಯಾಕೆ ಬಂದ್ಲು? ಆ ಆಂಟಿನ್ ನೋಡಿದ್ಯಾ? ಈ ಏಜಲ್ಲೂ ನಮಗೆ ಕಾಂಪಿಟೇಷನ್ ಕೊಡಕ್ ಬಂದಿದ್ದಾಳೆ.
ಪಾಪ ಅವ್ರಿಗಿನ್ನೂ ಮದ್ವೆ ಆಗಿಲ್ಲ ಅನ್ಕೋತೀನಿ. ಸೋ ಸ್ಯಾಡ್. ಆಂಟಿ ಇಲ್ಲಿಗೆ ಬಂದಿದಾರಲ್ಲ, ಯಾಕೆ ಬಂದಿರ್ಬೋದು? ಬಾಯ್. ಏನೋ ನೀನೇನಿಲ್ಲಿ? ನೀವೇನಿಲ್ಲಿ? ನಾವು ಜಾಬ್ಗೋಸ್ಕರ ಬಂದಿದ್ದೀವಿ. ನಾನು ಅದಕ್ಕೆ ಬಂದಿದ್ದು. ನಿನಗ್ ಜಾಬ್ ಯಾಕತ್ತೆ? ನಿನಗೆ ಜಾಬ್ ಯಾಕೆ ಬೇಕೋ ನನಗೂ ಅದಕ್ಕೆ ಬೇಕು. ನಮಗಾದ್ರೆ ಖರ್ಚುಗಳಿದೆ, ನಿಮಗೇನಿದೆ? ಯಾಕಿಲ್ಲ, ನಿಮ್ಗಿಂತ ಹೆಚ್ಚಾಗೇ ಇದೆ. ನಿನಗ್ ನಾವು ದುಡ್ಡು ಕೊಡ್ತೀವಲ್ಲ. ನನಗೇನೋ ನಂಬಿಕೆ ಇಲ್ಲ. ನೀವಿಬ್ರು ನಾನ್ ವೆಜ್ ತಿಂದು ನನಗ್ ವೆಜ್ ಇಟ್ಟಿದ್ರಿ. ಹಾಗಂತ ನಮ್ಮೇಲೆ ದ್ವೇಷ ಸಾಧಿಸ್ತಿದ್ಯಾ? ಅಲ್ಲ, ಈ ಜಾಬ್ ಗಿಟ್ಟಿಸ್ಕೊಂಡು ಮದ್ವೆ ಮಾಡ್ಕೊಂಡು ಸೆಟ್ಲ್ ಆಗ್ಬೇಕು ಅಂತ ದೀಕ್ಷೆ ತಗೊಂಡಿದೀನಿ. ನಿನ್ಗೆ ಯಾರು ಕೊಡ್ತಾರತ್ತೆ ಜಾಬು? ನಿಮ್ಗೆ ಯಾರು ಕೊಡ್ತಾರೋ ಅವರೇ ನನಗೂ ಕೊಡ್ತಾರೆ. ನಾವಾದ್ರೆ ಯಂಗ್ಸ್ಟರ್ಸು. ನಾನು ಹೆಂಗೆ ಕಣೆ. ಹಾಗ ಅನ್ಸ್ಕೊಳ್ಳೋದಕ್ಕೆ ಈ ಗೆಟಬಲ್ ಬಂದ್ಯಾ? ನಿನ್ನ ನೋಡಿ ಎಲ್ರು ಕಾಮೆಂಟ್ ಮಾಡ್ತಿದ್ದಾರೆ. ಅದು ಕಾಮೆಂಟ್ಸ್ ಅಲ್ಲ, ಕಾಂಪ್ಲಿಮೆಂಟ್ಸ್. ನಿಂಗ್ ಹಾಗನ್ನಿಸ್ತಿದ್ಯಾ? ಆದ್ರೂ ಈ ಜಾಬ್ ಮದ್ವೆ ಆಗದೆ ಇರೋರ್ಗೆ. ಅಂದ್ರೆ ನೀವ್ಯಾಕಿದ್ದೀರಾ ಇಲ್ಲಿ? ನಾವು ಸಪರೇಟ್ ಆಗಿ ಬಂದಿದೀವಿ. ಅಂದ್ರೆ ನಿಮಗ್ ಮದ್ವೆ ಆಗಿಲ್ಲ ಅಂತ ಸುಳ್ಳು ಹೇಳಕ್ ಹೊರಟಿದ್ದೀರಾ? ನಮಗ್ ಮದ್ವೆ ಆಗಿರೋ ವಿಷಯನ ಮುಚ್ಚಿಡ್ತಿದೀವಿ. ನಿಜ ಬಯಲಾದ್ರೆ ನೀನೇನಾದ್ರೂ ಹೇಳಿದ್ರೆ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ. ನೋ ವೈಲೆನ್ಸ್. ನಿಮ್ ಜಾಬ್ ನಿಮ್ದು, ನನ್ ಜಾಬ್ ನಂದು. ನಾವು ಮೂವರು ಒಬ್ರಿಗೊಬ್ರು ಏನೂ ಅಲ್ಲ. ಯಾರು ಯಾರಂತ ಯಾರಿಗೂ ಹೇಳ್ಬಾರ್ದು. ಇಡೀ ಲೋಕೆನಾ? ಓಕೆನೆ, ಆದ್ರೂ ನಿಮ್ಗೆ ತುಂಬಾ ಆಸೆ ಇದೆ ಆಂಟಿ. ನಿನಗೇನಿಲ್ವಾ? ನಮ್ದು ಆಸೆ ಆದ್ರೆ ನಿಂದು ಅತಿ ಆಸೆ ಆತೆ. ರಿಟೈರ್ ಆಗೋ ವಯಸ್ಸಲ್ಲಿ ಜಾಬ್ ಹುಡ್ಕೊಂಡ್ ಬಂದಿದ್ಯಾ? ಮನಸ್ಸಿಗೆ ವಯಸ್ಸಿಲ್ಲ, ಅದಕ್ಕೆ ರಿಟೈರ್ಮೆಂಟ್ ಅನ್ನೋದೇ. ಬಂದ್ರಾ? ಇಷ್ಟೊತ್ತು ಎಲ್ಲಕ್ ಹೋಗಿದ್ರಿ? ಯಾಕೆ ಹಾಗಿದ್ದೀರಾ? ಏನಿಲ್ಲ ಹೊಸವ್ರೆ. ಬೆಳಗ್ಗೆ ತಿಂಡಿನೂ ತಿಂದೆ ಹೊರಟೋಗ್ಬಿಟ್ರಿ. ಅಲ್ಲ, ಏನಾಗಿದ್ದೀರಿ ನಿನ್ಗೆ? ಏನ್ ಮಾಡ್ತಿದ್ದೀರಾ? ಏನು ಮಾಡಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ ಹೊಸವ್ರೆ. ಟಿಫನ್ ಗಾಡಿನೂ ಇಲ್ಲ. ನನಗೆ ಮ್ಯಾಚ್ ಆಗೋವಂಥ ಕೆಲಸ ಏನಾದರೂ ಸಿಗುತ್ತೆ ಅಂತ ಟ್ರೈ ಮಾಡ್ತಾನೆ ಇದ್ದೀನಿ, ಆದರೆ ಸಿಗ್ತಾ ಇಲ್ಲ. ಅದರಿಂದ ನೋ ಯೂಸ್. ಎಲ್ರ ಜೊತೆ ಒಟ್ಟಿಗೆ ಬಾಳೋದು ಅಂದ್ರೆ ನನಗೂ ಇಷ್ಟಾನೆ. ಇನ್ನು ಮಾತಿನ ವಿಷಯಕ್ಕೆ ಬಂದ್ರೆ, ಕೇಳಿದ್ದು ಕೊಡದೆ ಇದ್ರೆ ಅನು, ಕೀರ್ತಿ, ರಾಕಿನೂ ಸಿಟ್ಟಲ್ಲಿ ಮಾತಾಡಲ್ವಾ? ನನಗ ಮಕ್ಳು ಹೇಗೋ ಈ ಮಕ್ಳು ಹಾಗೇನೆ. ನೀವು ಅಪ್ರಯೋಜಕನೋ ಅಸಹಾಯಕನೋ ಅಲ್ಲ.
ಥ್ಯಾಂಕ್ಸ್ ರಾಕಿ. ಇಷ್ಟು ಚಿಕ್ಕ ವಯಸ್ಸಲ್ಲೇ ನಿನಗೆ ಇಷ್ಟೊಂದು ದೊಡ್ಡ ಮನಸ್ಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಡ್ಯಾಡಿ, ಇದು ನೀವು ಕೊಟ್ಟಿರೋ ದುಡ್ಡೇ ಅಲ್ವಾ, ನನ್ಗೆ ಯಾಕೆ ಥ್ಯಾಂಕ್ಸು? ನೀವು ಸಂತೋಷವಾಗಿರ್ಬೇಕು, ಅವಾಗ್ಲೇ ನಾನು ಕೂಡ ಸಂತೋಷವಾಗಿರ್ತೀನಿ. ತುಂಬಾ ಥ್ಯಾಂಕ್ಸ್ ರಾಕಿ. ನಿನ್ ವಯಸ್ಸಿಗೆ ಮೀರಿರೋ ಕೆಲಸ ಮಾಡ್ತಾ ಪ್ರತಿ ಸಲ ನನಗೆ ಸರ್ಪ್ರೈಸ್ ಕೊಡ್ತಿದ್ಯಾ. ಇದು ತುಂಬಾ ಚಿಕ್ಕ ವಿಷಯ ಮಮ್ಮಿ, ಇದ್ರಲ್ಲಿ ಸರ್ಪ್ರೈಸ್ ಏನಿದೆ? ಸ್ವಾರ್ಥನೇ ಅಂಟ್ಕೊಳ್ದಿರೋ ನಿನ್ನ ಎಳೆ ಮನಸ್ಸಿಗೆ ನಿಜವಾಗ್ಲೂ ಚಿಕ್ಕ ವಿಷಯನೇ ರಾಕಿ. ಆದರೆ ಸ್ವಾರ್ಥದ ಪ್ರಪಂಚಕ್ಕೆ ಇದು ತುಂಬಾ ದೊಡ್ಡ ವಿಷಯ. ನನಗೆ ಅರ್ಥ ಆಗ್ತಿಲ್ಲ ಡ್ಯಾಡಿ. ಈ ಲೋಕದಲ್ಲಿ ಎಲ್ಲರೂ ಇಸ್ಕೊಳ್ಳೋರೆ ಹೊರತು ನಿಂತರ ಕೊಡ್ತೀನಿ ಅನ್ನೋರು ತುಂಬಾ ಕಮ್ಮಿ ಜನ ರಾಕಿ. ನೀನ್ ಯಾವಾಗ್ಲೂ ಹೀಗೆ ಇರಬೇಕು, ತಗೊಳ್ಳೋದಕ್ಕಿಂತ ಹೊಸೋರೆ ಆಯ್ ಓಕೆ. ಹೊಸೋರೆ ನಿಮ್ಗೇನಾಗ್ಲಿ ತಾನೆ? ಏನಾಯ್ತು ವಸು? ಸುಸ್ತಾಗಿ ತಲೆ ಸುತ್ತ ಬಂದ ತಾನೆ? ಹಾಗೇನಿಲ್ಲ ರೀ, ಅಡ್ಗೆ ಮಾಡ್ಬೇಕು. ನೀನ್ ಕೂತ್ಕೋ ವಸು, ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ನಾನ್ ಹೋಗಿ ಅಡ್ಗೆ ಮಾಡ್ತೀನಿ. 1 ನಿಮಿಷ ಇರು ಮಮ್ಮಿ, ಹೋಗಿ ನೀರ್ ತಗೋ ಬರ್ತೀನಿ. ಹೋಗು ರಾಕಿ, ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ. ನಿಮಗೆ ನಾನು ತುಂಬಾ ಕಷ್ಟ ಕೊಡ್ತಾ ಇದ್ದೀನಲ್ವಾ? ಇದೆಲ್ಲ ಒಂದು ಕಷ್ಟನ ರೀ. ಇಂಥ ಕಷ್ಟದಲ್ಲೂ ನಗೋದು ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಎಷ್ಟೋ ಜನ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಹೆದರ್ಕೊಂಡ್ಬಿಡ್ತಾರೆ. ಅದೇನೋ ದೊಡ್ಡ ವಿಷಯ ಅನ್ನೋ ಥರ ಇನ್ನೂ ಜಾಸ್ತಿ ಮಾತಾಡ್ತಾರೆ. ತುಂಬಾ ಕಷ್ಟಪಡ್ತಾ ಇದ್ದೀನಿ ಅಂತ ನೊಂದ್ಕೊಳ್ತಾರೆ. ಆದ್ರೆ ನೀವು ಹಾಗಲ್ಲ. ಈಶ್ವರ ವಿಷಯನ ಕಂಠದಲ್ಲಿ ಬಚ್ಚಿಟ್ಕೊಂಡ ಹಾಗೆ ನೀವು ಕಷ್ಟಗಳನ್ನ ಮುಚ್ಚಿಟ್ಕೊಳ್ತಾ ಇದ್ದೀರಾ. ಹಾಗೇನಿಲ್ಲ ರೀ, ನಿಜವಾಗ್ಲೂ ಇದೆಲ್ಲ ಚಿಕ್ಕ ವಿಷಯನೇ. ನಾನಿದಕ್ಕೆಲ್ಲ ಹೆದರೋದಿಲ್ಲ. ಹೌದು, ಅಖಿಲ್ ಹಾರಿಕಾ ಎಲ್ಲಿರಿ? ಏನೋ ಕೆಲ್ಸ ಇದೆ ಅಂತ ಚಿಕ್ಕಮ್ಮ ಚಿಕ್ಕಪ್ಪ ಇಬ್ರು ಆಚೆ ಹೋದ್ರು ಮಮ್ಮಿ. ಎಲ್ಲಿಗೆ ಹೋದ್ರು ರೀ? ಗೊತ್ತಿಲ್ಲ ಹೊಸೋರೆ, ನನಗೂ ಏನು ಹೇಳಿಲ್ಲ. ಅವರು ಬೆಳಿಗ್ಗೆ ಟಿಫನ್ ಕೂಡ ತಿನ್ಲಿಲ್ಲ. ಅವ್ರಿಗಿಷ್ಟ ಇರೋ ಐಟಮ್ಸ್ನ ಲಂಚ್ಗೆ ಪ್ರಿಪೇರ್ ಮಾಡಬೇಕು. ಇಷ್ಟವಾಗಿರೋದನ್ನ ಹೊಟ್ಟೆ ತುಂಬಾ ತಿನ್ಬೇಕು. ನೀವು ಗ್ರೇಟ್ ಹೊಸೋರೆ. ನೀವಿಷ್ಟು ಕಷ್ಟಪಡ್ತಾ ಇದ್ರು ಅವರಿಷ್ಟಕ್ಕೆ ಗಮನ ಕೊಡ್ತಾ ಇದ್ದೀರಲ್ಲ. ಎಂಜಾಯ್ ಮಾಡ್ಬೇಕು ಅಂದ್ರೆ ಏನರ್ಥ? ಲೈಫಲ್ಲಿ ನೀವೇನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಗೆ ಅಂತ ಒಂದ್ ಗುರಿ ಇಲ್ವಾ? ನಿಮ್ ಲೈಫ್ ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ನೀನ್ ಸಂಪಾದನೆ ಮಾಡ್ತಿದ್ಯಲ್ಲ, ನಾವ್ಯಾಕೆ ಸಂಪಾದನೆ ಮಾಡ್ಬೇಕು? ನೀನ್ ಸಂಪಾದಿಸಿರೋದನ್ನೆಲ್ಲ ನಮಗಲ್ದೆ ಹೋದ್ರೆ ಇನ್ಯಾರ ಕೊಡ್ತೀಯಾ? ನಿಮ್ಗೆ ಕೊಡ್ತೀನಿ. ಆದ್ರೆ ನೀವ್ ಅದನ್ನ ಪಡ್ಕೊಳ್ಳೋ ಯೋಗ್ಯತೆ ಸಂಪಾದನೆ ಮಾಡ್ಬೇಕು, ಜವಾಬ್ದಾರಿಯಿಂದ ಇರ್ಬೇಕು. ಅವ್ರಿನ್ನೂ ಚಿಕ್ಕ ಮಕ್ಕಳು ಹೊತ್ತಿಗೆ ನೀವ್ ಯಾಕೆ ಇಷ್ಟೊಂದು ದೊಡ್ಡ ದೊಡ್ಡ ಮಾತಾಡ್ತೀರಾ ಹೇಳಿ? ಇವ್ರು ಚಿಕ್ಕ ಮಕ್ಕಳ ಚಲಪತಿ. ಇವ್ರನ್ನ ಒಂದ್ ಕಡೆ ನೀನೇ ಹಾಳು ಮಾಡ್ತಿರೋದು. ನಾನು ಗೊತ್ತಿಲ್ದೇನೆ ಇವ್ರಿಗೆ ದುಡ್ಡು ಕೊಡ್ತಿರ್ತೀಯ. ಎಂತ ಅಪವಾದ ಹೊರಿಸ್ಬಿಟ್ರಿ ಅದಕ್ಕೆ. ಅಣ್ಣ ಸತ್ ಮೇಲೆ ನಾನು
ಮದ್ವೆನೂ ಮಾಡ್ಕೊಳ್ದೇನೆ ಈ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದೀನಿ. ಇವರು ನಿಂತರಾನಿ ಕಷ್ಟಪಡಬೇಕು ಅಂತ ಹೇಳ್ತಿರೋದು. ನಾನಿನ್ ಎಷ್ಟು ದಿನ ಇರ್ತೀನಿ? ನಾನು ಹೋದ್ಮೇಲೆ ಇವ್ರ ಗತಿ ಏನು? ನಾನು ಇದೀನಲ್ಲ ಅದಕ್ಕೆ, ಅದನ್ನೆಲ್ಲ ನಾನು ನೋಡ್ಕೊಳಲ್ವಾ? ನಾನು ನೀನು ನೋಡ್ಕೊಳ್ಳೋದಲ್ಲ ಚಲಪತಿ. ಇವರು ಅವ್ರ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು, ನಮ್ಮ ಬಿಸ್ನೆಸ್ನ ನೋಡ್ಕೋಬೇಕು. ಮತ್ತೆ ನಾನೇನ್ ಮಾಡ್ಬೇಕು? ಆಯ್ಕೊಂಡು ತಿನ್ಬೇಕಾ? ಅಂತ ಟೈಮ್ ಬಂದಾಗ ಅವರೆಲ್ಲ ನೋಡ್ಕೋತಾರೆ ಬಿಡಿ. ಅದಕ್ಕೆ ಈಗಿಂದಾನೆ ಯಾಕೆ? ಈಗ ಶುರು ಮಾಡಿದ್ರೇನೆ ಆ ಟೈಮಲ್ಲಿ ನೋಡ್ಕೊಳಕ್ಕಾಗೋದು. ಟೈಮ್ ಬಂದಾಗ ಎಲ್ಲ ತಿಳ್ಕೊತಾರೆ ಬಿಡಿ. ಅದಕ್ಕೆ ಇವರು ಚೆನ್ನಾಗಿರೋದನ್ನ ನೋಡ್ಬೇಕು ಚಲಪತಿ. ನಾನು ಬದುಕಿರುವಾಗ್ಲೇ ಅದು ನೋಡ್ತೀನ? ಖಂಡಿತ ನಡೆಯಲ್ಲ. ನೋಡಿಯಕ್ ನಾನು ಬಿಡಲ್ಲ. ಏನೋ ಈವೆಂಟ್ ಬರಬೇಕು ಅಂದೆ, ಅದು ನಮ್ಗೆ ಬರುತ್ತಾ? ಬರುತ್ತೆ ಅದಕ್ಕೆ, ಖಂಡಿತ ನಮ್ಗೆ ಬರುತ್ತೆ ಅದು. ಆ ಈವೆಂಟ್ ಅಲ್ಲಿ ಆನಂದ್ ಮತ್ತೆ ವೈಷ್ಣವಿನೂ ಇನ್ವಾಲ್ವ್ ಮಾಡು. ಜೊತೆಗಿದ್ದು ಅವ್ರ ಕೈಯಲ್ಲೇ ಕೊಟೇಶನ್ ಮಾಡಿಸು. ನಾನು ಹಾಗೆ ಅನ್ಕೊಂಡಿದ್ದೆ. ನಿಮ್ಮನ್ಸಲೂ ಕೂಡ ಅದೇ ಇರೋದ್ರಿಂದ ಹಾಗೆ ಮಾಡ್ತೀನಿ. ಅದಕ್ಕೆ ಆನಂದ್ ಮತ್ತೆ ವೈಷ್ಣವಿ ಕೈಲೇ ಈ ಈವೆಂಟ್ ಲೊಕೇಶನ್ ನಾನು ರೆಡಿ ಮಾಡಿಸ್ತೀನಿ. ಆಲ್ರೆಡಿ ನಾನು ಈ ಈವೆಂಟ್ ನ ಬೇರೆಯವ್ರು ಕೊಟ್ಟಾಯ್ತು. ಕಮಿಷನ್ ತಗೊಂಡಾಗಿದೆ. ಸತ್ರು ನಮ್ಗೆ ಆ ಈವೆಂಟ್ ಸಿಗಲ್ಲ. ಹಾಗೆ ಬಾಂಬ್ ಬ್ಲಾಸ್ಟ್ ಇಂದ ನನ್ನನ್ನು ಕಾಪಾಡಿದ ಹುಡುಗಿ ಬಗ್ಗೆ ವಿಚಾರಿಸು. ನಾನು ಅವಳನ್ನ ಬೇಗ ಮೀಟ್ ಮಾಡಬೇಕು. ಆಯ್ತು ಅದಕ್ಕೆ, ನಾನು ಮೀಟ್ ಮಾಡಬೇಕು. ಅದಕ್ಕೆ ನಿನ್ನ ಸಾಯಿಸೋದಿಕ್ಕೆ ಅವಳು ಅಡ್ಡ ಬಂದ್ಲು. ಅವಳನ್ನ ಸಾಯಿಸಿ ನಾನು ಸೇಡ್ ತೀರಿಸ್ಕೋತೀನಿ. ಇಲ್ಲಿ ನೋಡಿ, ಈಗ್ಲಾದ್ರೂ ನಂಬ್ತೀರಾ? ಆರೋಪ ಹೊರಿಸೋದು ತುಂಬಾ ಸುಲಭ, ಆದ್ರೆ ಅವನ್ನ ನಿಜ ಅಂತ ಸಾಬೀತ್ ಮಾಡೋದು ತುಂಬಾ ಕಷ್ಟ. ಈಗೇನ್ ಹೇಳ್ತೀರಾ? ಮನೆ ಮಾರಿಲ್ಲ ಅಂದ್ರೆ 20 ಲಕ್ಷ ಎಲ್ಲಿಂದ ಬಂತು? ಅವ್ರ ಫ್ರೆಂಡ್ ಸಾಲ ಕೊಟ್ಟಿದ್ದಾರೆ. ಸಾಲ ಕೊಡೋ ಫ್ರೆಂಡ್ಸ್ ಅಣ್ಣಂಗಿಲ್ಲ. ಇಲ್ಲ ಅಂತ ನೀವ್ಯಾಕೆ ಅನ್ಕೋತಿದ್ದೀರಾ? ನಿಮ್ ಹತ್ರ ಏನು ಇಲ್ದೇ ಇರುವಾಗ ನಿಮ್ಗೆ ಸಾಲ ಹೇಗ್ ಕೊಡ್ತಾರಕ್ಕ? ಅಂದ್ರೆ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತಿದ್ದೀರಾ? ಹೌದು ಮಮ್ಮಿ, ಡ್ಯಾಡಿ ಸುಳ್ಳು ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ಯಾ ರಾಕಿ? ನಿಮ್ ಡ್ಯಾಡಿ ಸುಳ್ಳು ಯಾಕೆ ಹೇಳ್ತಾರೆ? ನಿಜ ಮಮ್ಮಿ, ಡ್ಯಾಡಿ ಸುಳ್ಳು ಹೇಳಿದ್ರು. ಇನ್ನೊಂದು ಸಲ ಹಾಗೆ ಮಾತಾಡಿದ್ರೆ ಕಪಾಳ ಊದ್ಕೋಬೇಕು. ಏನ್ ಮಾತಾಡ್ತಿದ್ಯಾ? ಡ್ಯಾಡಿಗೆ ಯಾವ ಫ್ರೆಂಡು ಸಾಲ ಕೊಟ್ಟಿಲ್ಲ ಮಮ್ಮಿ. ಡ್ಯಾಡಿನೇ ಕಿಡ್ನಿ ಕೊಟ್ಟಿದ್ದಾರೆ. ಏನ್ ಹೇಳ್ತಿದ್ಯಾ ರಾಕಿ? ನಿಮ್ ಡ್ಯಾಡಿ ಕಿಡ್ನಿ ಯಾಕೆ ಕೊಡ್ತಾರೆ? ಕೊಟ್ಟಿದ್ದಾರೆ ಮಮ್ಮಿ. ಹಾಸ್ಪಿಟಲ್ ಅವರಿಂದ 20 ಲಕ್ಷ ಇಸ್ಕೊಂಡು ಡ್ಯಾಡಿ ಕಿಡ್ನಿ ಕೊಟ್ಟಿದ್ದಾರೆ.
ಹೌದು ಅದಕ್ಕೆ ಕಿಡ್ನಿ ಮಾರಿ ಸಾಲ ತೀರ್ಸಿದ್ರೆ ಅಣ್ಣ ಅಕ್ಕಿಲಿಬ್ರು ಖುಷಿಯಾಗಿ ಮನೆಗೆ ಬರ್ತಾರೆ ಅಂತ ಅನ್ಕೊಂಡೆ. ನೀವ್ ಆತರ ಪಟ್ಬಿಟ್ರಿ. ಹಣನ ಹೇಗ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ಆರೋಗ್ಯ ಹಾಳಾದ್ರೆ. ನನ್ನ ಆರೋಗ್ಯ ಆನಂದ ಎಲ್ಲ ನೀವೇ ಹೊಸೋರೆ. ನನಗೇನು ಆಗಲ್ಲ. ನಿಮಗೂ ಮಕ್ಕಳಿಗೂ ಯಾವ ಕೊರತೆನೂ ಬರಕ್ ಬಿಡಲ್ಲ. ನೀವೇ ನಮ್ಮ ಭವಿಷ್ಯ ರೀ. ಇನ್ಮೇಲೆ ನಿಮ್ಮನ್ನ ನಾನ್ ನೋಡ್ಕೋತೀನಿ. ನೀವು ನನ್ನ ಜೀವನದಲ್ಲಿ ಬಂದ ಮೊದಲನೇ ದಿನದಿಂದಾನು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀರ ಹೊಸೋರೆ. ನೀವು ನಿಮ್ಮ ಈ ಪ್ರೀತಿ ನನ್ನ ಬದುಕನ್ನೇ ಬದಲಾಯಿಸ್ಬಿಟ್ಟಿದೆ ಹೊಸೋರೆ. ನೀವು ತೋರಿಸೋ ಈ ಪ್ರೀತಿನೇ ನನ್ನ ಜೀವನದ ಆಧಾರ ಹೊಸೋರೆ. ನಾವು ಒಬ್ಬರಿಗೋಸ್ಕರ ಒಬ್ರು ಬದುಕಿದೀವಿ ಹೊಸೋರೆ. ನಾವು ಸೇರೋದು ಸ್ವಲ್ಪ ತಡ ಆಗಿರ್ಬೋದು, ಆದ್ರೆ ಒಟ್ಟಿಗೆ ಬದುಕ್ತಾ ಇರೋದು ತುಂಬಾ ಸಂತೋಷ ಕೊಡ್ತಾ ಇದೆ. ಡ್ಯಾಡಿ, ಮಮ್ಮಿ, ಬಾರಾಕಿ. ನಿಮ್ಗೇನು ಆಗಲ್ಲ ತಾನೆ ಡ್ಯಾಡಿ? ನನಗ್ ತುಂಬಾ ಭಯ ಆಗ್ತದೆ. ಡೋಂಟ್ ವರಿ ರಾಕಿ, ನನಗೇನು ಆಗಲ್ಲ. ನಾನು ಹೆಲ್ದಿಯಾಗೇ ಇದ್ದೀನಿ. ಸಾರಿ ಡ್ಯಾಡಿ, ಹಾಗ್ ಮಾಡ್ಬೇಕು ಅಂತ ನಿಮಗ್ ಹೇಗನ್ನಿಸ್ತು? ಹಾ, ನಿನ್ ಪಾಕೆಟ್ ಮನಿ ನಮಗ್ ಕೊಡ್ಬೇಕು ಅಂತ ನಿನಗೆ ಕನಿಸ್ತು? ಯಾಕಂದ್ರೆ ಇದು ನಮ್ ಫ್ಯಾಮಿಲಿ ಅಲ್ವಾ? ಇದು ನಮ್ ಫ್ಯಾಮಿಲಿ. ಫ್ಯಾಮಿಲಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಾನ್ ಮನಿ ಕೊಡೋದು, ನೀವು ಕಿಡ್ನಿ ಕೊಡೋದು ಎರಡು ಒಂದೇನಾ ಡ್ಯಾಡಿ? ನನಗಿಂತ ನೀನೇ ಜಾಸ್ತಿ ಮಾಡಿರೋದು. ಚಿಕ್ಕ ವಯಸ್ಸಲ್ಲೇ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದ್ಯಾ? ನೀನು ಗ್ರೇಟ್ ರಾಕಿ. ಇಲ್ಲ ಡ್ಯಾಡಿ, ನೀವೇ ಗ್ರೇಟು. ನೀವೇ ನನ್ನ ಹೀರೋ, ನನ್ನ ಸೂಪರ್ ಸ್ಟಾರ್ ನೀವು. ನೀನು ನನ್ನ ಲಿಟಲ್ ಸ್ಟಾರ್. ಮತ್ತೆ ಮಮ್ಮಿ? ಮಮ್ಮಿ ಹೋಮ್ಲಿ ಸ್ಟಾರ್, ನಮ್ಮೆಲ್ಲರಿಗಿಂತ ಹೆಚ್ಚು. ನೀವು ಕಿಡ್ನಿ ಕೊಟ್ಟಿರೋದಕ್ಕೆ ಅಕ್ಕ ಮತ್ತೆ ಭಾವ ತುಂಬಾ